ಆರತಿ ಬೆಳಗಿದೆ ಸರಡಗಿಯ ಶ್ರೀ ಶಿವ ಶರಣಗೆ. ಆರತಿ ಬೆಳಗಿದೆ ಸರಡಗಿಯ ಶ್ರೀ ಶಿವ ಶರಣಗೆ. ಸರ್ವರೆಲ್ಲರ ಸುಖವ ಬಯಸಿದ ಶ್ರೀಗಿರಪ್ಪ ತಾತಗೆ. ಸರ್ವರೆಲ್ಲರ ಸುಖವ ಬಯಸಿದ ಶ್ರೀಗಿರಪ್ಪ ತಾತಗೆ. ಕರ್ಪೂರಾರತಿ ಬೆಳಗಿರೆ ಸರಡಗಿಯ ಶ್ರೀ ಶಿವ ಶರಣಗೆ. ಕರ್ಪೂರಾರತಿ ಬೆಳಗಿರೆ ಸರಡಗಿಯ ಶ್ರೀ ಶಿವ ಶರಣಗೆ.
ನಮ್ಮ ಪಾರ್ವತಿ ರೇಣುಕಾರ್ಯನ ವರದಿ ಹುಟ್ಟಿದ ಶ್ರೀಗಿರಪ್ಪ ತಾತಗೆ ರೇಣುಕಾರ್ಯನ ವರದಿ ಹುಟ್ಟಿದ ಶ್ರೀಗಿರಪ್ಪ ತಾತಗೆ ಬರುವ ಭಕ್ತರ ಕರುಣೆಯಿಂದ ಕಾಯುವಂತ ಶರಣಗೆ ಬರುವ ಭಕ್ತರ ಕರುಣೆಯಿಂದ ಕಾಯುವಂತ ಶರಣಗೆ ರೇಣುಕ ಬಂದ ಶೈವ ಧರ್ಮ ಬೆಳಗಲೆಂದ ಕೊಲ್ಲಿಪಾಕಿಯಲ್ಲಿ ಲಿಂಗದಿ ಉದ್ಭವಿಸಿ ಧರ್ಮವ ಬೆಳಗಲೆಂದ ಶಿವ ಧರ್ಮವ ಬೆಳಗಲೆಂದ ರೇಣುಕ ಬಂದ ಶೈವ ಧರ್ಮ ಬೆಳಗಲೆಂದ ಕೊಲ್ಲಿಪಾಕಿಯಲ್ಲಿ ಲಿಂಗದಿ ಉದ್ಭವಿಸಿ ಧರ್ಮವ ಬೆಳಗಲೆಂದ ಶಿವ ಧರ್ಮವ ಬೆಳಗಲೆಂದ
ಶ್ರೀರಂಗ ದೇಶದಲ್ಲಿ ಭಕ್ತ ವಿಭೀಷಣನು ಕೋಟಿ ಲಿಂಗವನು ಸ್ಥಾಪನೆಗೈದವನು. ಶ್ರೀಲಂಕ ದೇಶದಲ್ಲಿ ಭಕ್ತ ವಿಭೀಷಣನು ಕೋಟಿ ಲಿಂಗವನು ಸ್ಥಾಪನೆಗೈದವನು. ಅಸುರರ ಭಕ್ತಿಯನು ಮೆಚ್ಚಿದ ರೇಣುಕನು ಮಾಯಾರೂಪದಿ ದೇವ ಸಂಚರಿಸಿ ನಡೆದವನು. ಬರುವ ಭಕ್ತರಿಗೆಲ್ಲ ವರವನ್ನು ನೀಡುತ್ತದೆ ಕರುಣಾಮಯಿ ಇವನು, ಸ್ವಾಮಿ ಕರುಣಾಮಯಿ ಇವನು. ಶಿವ ಧರ್ಮ ಬೆಳಗಲೆಂದ ರೇವಣಶಿಖರ ನಡಿಗೆ ರೇವಕ್ಕಿಪುರದೆಡೆಗೆ ಬೆಟ್ಟದ ಭವಿಯಾಗಿ ನೆಲೆಸಿದ ಶಿವಯೋಗಿ. ರೇವಣಶಿಖರ ನಡಿಗೆ ರೇವಕ್ಕಿಪುರದೆಡೆಗೆ ಬೆಟ್ಟದ ಭವಿಯಾಗಿ ನೆಲೆಸಿದ ಶಿವಯೋಗಿ. ಕರುಣಾಮೂರ್ತಿಯಾಗಿ ಕಾಯುವ ನಾಡಯೋಗಿ ನಿರ್ಮಲ ಮನದವರ ಮನೆದೇವತಾನಾಗಿ ಅಂತಃಕರುಣದಿ ತಾನು ಅನವರತ ಕಾಯುವ ಗುಡ್ಡದ ಯೋಗಿ ಇವನು, ಸ್ವಾಮಿ ಗುಡ್ಡದ ಯೋಗಿ ಇವನು. ಶಿವ ಧರ್ಮ ಬೆಳಗಲೆಂದ ತೆರಿಗೆ ಮನದೇವನಾದವನು. ಸುತ್ತೇಳು ಬೆಟ್ಟದಲ್ಲಿ ಸಂಚರಿಸಿ ಬಂದವನು, ಗಿರಪ್ಪ ಮುತ್ತೆರಿಗೆ ಮನದೇವನಾದವನು. ಅಂತರ ಗಂಗೆಯಾಗಿ ಲೀಲೆಯ ತೋರಿದನು, ಮಾಯ್ಕಾರ ಮಹಾದೇವ ದೇವ ಗುರುರೇವನಾಶಿದ್ದನು. ಕವಿ ವೀರೇಶನಿಗೆ ಕಾಮಧೇನು ತಾರಾಯಿ ಸೌಭಾಗ್ಯ ನೀಡಿದನು, ಸ್ವಾಮಿ ಸೌಭಾಗ್ಯ ನೀಡಿದನು. ಆದಿರೇಣುಕ ಬಂದ ಶಿವ ಧರ್ಮ ಬೆಳಗಲೆಂದ ಕೊಲ್ಲಿ ಬಾಕಿ
ಪಾಕಿಯಲಿ ಲಿಂಗದಿ ಉದ್ಭವಿಸಿ ಧರ್ಮವ ಬೆಳಗಲೆಂದ ಶಿವ ಧರ್ಮವ ಬೆಳಗಲೆಂದ ಆದಿರೇಣುಕ ಬಂದ ಶಿವ ಧರ್ಮ ಬೆಳಗಲೆಂದ ಕೊಲ್ಲಿ ಪಾಕಿಯಲಿ ಲಿಂಗದಿ ಉದ್ಭವಿಸಿ ಧರ್ಮವ ಬೆಳಗಲೆಂದ ಶಿವ ಧರ್ಮವ ಬೆಳಗಲೆಂದ ಶಿವ ಧರ್ಮವ ಬೆಳಗಲೆಂದ ಶಿವ ಧರ್ಮವ ಬೆಳಗಲೆಂದ ಶಿವನ ಕಂದ ರೇವಣ ಸಿದ್ಧನಾಗಿ ಧರ ಬೆಳಗಿ ಚಂದ ನೇರಿ ಬಂದ ಪರಶಿವನ ಕಂದ ರೇವಣ ಸಿದ್ಧನಾಗಿ ಧರ ಬೆಳಗಿ ಚಂದ ವೀರಶೈವ ಧರ್ಮ ಮಂದಾರ
ಸಿದ್ಧರಗಿರಿ ಗುಹೆಯಲ್ಲಿ ಕಾಟುಕ ವ್ಯಾಸನಿಗೆ ದರ್ಶನವ ನೀಡುತ್ತಲ್ಲಿ ಜ್ಞಾನವ ಕರುಣಿಸಿದ ರೇವಣ ಸಿದ್ದೇಶಗೆ ಉಗೆಯನ್ನಿ. ಸಿದ್ಧರಗಿರಿ ಗುಹೆಯಲ್ಲಿ ಕಾಟುಕ ವ್ಯಾಸನಿಗೆ ದರ್ಶನವ ನೀಡುತ್ತಲ್ಲಿ ಜ್ಞಾನವ ಕರುಣಿಸಿದ ರೇವಣ ಸಿದ್ದೇಶಗೆ ಉಗೆಯನ್ನಿ. ನಿನ್ನ ನಂಬಿ ನಡೆದವರಿಗೆ ಅಭಯವನ್ನು ನೀಡುತ್ತಲ್ಲಿ ದುಷ್ಟ ಶಕ್ತಿಗಳಿಗೆ ಚಳಿಯೇತನು ನೀಡುತ್ತಲೇ ನೇಣು ಹಾಕಿಕೊಂಡ ಗಾಳಿ ನೀರಿಗೆ ಬಿದ್ದ ಗಾಳಿ ಮೈಯ ಉಂಡ ಗಾಳಿ ರೇವಣ ಸಿದ್ಧನ ನೆಲೆಯಲ್ಲಿ ಎಲ್ಲವೂ ಮಾಯಾ ಎಲ್ಲವೂ ಮಾಯಾ. ರೇವಣ ಸಿದ್ಧಕ್ಕೆ ಪೂಜೆ ತನ್ನಿರಿ, ರೇವಣ ಸಿದ್ಧಗೆ ಶರಣು ಎನ್ನಿರಿ. ರೇವಣ ಸಿದ್ಧಗೆ ಪೂಜೆ ತನ್ನಿರಿ, ರೇವಣ ಸಿದ್ಧಗೆ ಶರಣು ಎನ್ನಿರಿ. ಜಯ ಘೋಷ ನಂದಿ ಧ್ವಜ ವೀರ ಕಾಸೆ ಮುತ್ತೈದೆಯರು ಬಿಡಿಸಿ ಹರಂಗೋಲಿ ಹಾದಿಯಲ್ಲಿ ಭಕ್ತರ ಜಯ ಘೋಷ ನಂದಿ ಧ್ವಜ ವೀರ ಕಾಸೆ ಮುತ್ತೈದೆಯರು ಬಿಡಿಸಿ ಹರಂಗೋಲಿ ಹಾದಿಯಲ್ಲಿ ಗಿರಿ ತಪ್ಪಲಿನಲ್ಲಿ ಅವ್ವೇರ ಹಳ್ಳಿಯಲ್ಲಿ ಮಿಂಚು ಕೊಡುಗು ಸಿಡಿಲು ಬಾದಲ್ಲಿ ಸಿಡಿಸಿಡಿದೋ ಪಾಕಿಯಲ್ಲಿ ರಂಭಾಪುರಿಯಲ್ಲಿ ರೇಣು ಕಾರ್ಯ ರೇವಣ ಸಿದ್ಧರ ನಾಮದೇ ನೆರೆದಿಹ ಗುರು ರೇವಣ ಸಿದ್ಧರ ನೆರೆದಿಹ ಗುರು ರೇವಣ ಸಿದ್ಧರ. ರೇವಣ ಸಿದ್ಧಗೆ ಪೂಜೆ ತನ್ನಿರಿ, ರೇವಣ ಸಿದ್ಧಗೆ ಶರಣು ಎನ್ನಿರಿ. ಭಕ್ತಿಯಲ್ಲಿ ತೇರ ನೆಲೆಯಿರಿ, ರೇವಣ ಸಿದ್ಧಕ್ಕೆ ಶರಣು ಎನ್ನಿರಿ. ತೇರನೇರಿ ಬಂದ ಪರಶಿವನ ಕಂದ ರೇವಣ ಸಿದ್ಧನಾಗಿ ಧರೆ ಬೆಳಗಿಹೆ ಚಂದ. ತೇರನೇರಿ ಬಂದ ಪರಶಿವನ ಕಂದ ರೇವಣ ಸಿದ್ಧನಾಗಿ ಧರೆ ಬೆಳಗಿಹೆ ಚಂದ. ವೀರಶೈವ ಧರ್ಮ ಮಂದಾರ ಭಕ್ತಿಯಲ್ಲಿ ತೇರ ನೆಲೆಯಿರಿ, ರೇವಣ ಸಿದ್ಧಗೆ ಪೂಜೆ ಎನ್ನಿರಿ. ದೀಪೋತ್ಸವ ಜಾತ್ರೋತ್ಸವ ಲಕ್ಷ ದೀಪೋತ್ಸವ ಕೊಲ್ಲಿಪಾಕಿಯಲ್ಲಿ ಇಂದು ಬ್ರಹ್ಮೋತ್ಸವ ಕಿರಿಯಪ್ಪ ಮುದ್ಗದಿಂದ ವೈಭೋತ್ಸವ
ದೀಪೋತ್ಸವ. ವೀರಶೈವ ಧರ್ಮದ ಗುರು ಆದಿರೇಣುಕನ ಜಾತ್ರೆ, ಸುಂದರ ರಥವನ್ನು ಎಳೆದು ಕರ್ಮ ಕಳೆವಂತ ಜಾತ್ರೆ. ವೀರಶೈವ ಧರ್ಮದ ಗುರು ಆದಿರೇಣುಕನ ಜಾತ್ರೆ, ಸುಂದರ ರಥವನ್ನು ಎಳೆದು ಕರ್ಮ ಕಳೆವಂತ ಜಾತ್ರೆ. ಪುರವಂತರ ಶಸ್ತ್ರ ನೋಡಿ ಶಾಸ್ತ್ರ ಕೇಳುವಂತ ಜಾತ್ರೆ. ಜಾತ್ರೋತ್ಸವ ಲಕ್ಷ ದೀಪೋತ್ಸವ, ಜಾತ್ರೋತ್ಸವ ಲಕ್ಷ ದೀಪೋತ್ಸವ. ಕೊಲ್ಲಿಪಾಕಿಯಲ್ಲಿ ಇಂದು ಬ್ರಹ್ಮೋತ್ಸವ, ಹಿರಿಯಪ್ಪ ಮುತ್ತರಿಂದ ವೈಭವೋತ್ಸವ. ಜಾತ್ರೋತ್ಸವ ಲಕ್ಷ ದೀಪೋತ್ಸವ. ಸರ್ವಧರ್ಮ ಸಮಾಭಾವ ಸಾರುವಂತ ಈ ಜಾತ್ರೆ, ಸತ್ಯ ಶಾಂತಿ ನಿತ್ಯ ಇರಲಿ ಎಂದು ಸಾರುವಂತ ಜಾತ್ರೆ. ಸರ್ವಧರ್ಮ ಸಮಾಭಾವ ಸಾರುವಂತ ಈ ಜಾತ್ರೆ, ಸತ್ಯ ಶಾಂತಿ ನಿತ್ಯ ಇರಲಿ ಎಂದು ಸಾರುವಂತ ಜಾತ್ರೆ. ರಂಭಾಪುರಿ ಸಮ್ಮುಖದಲ್ಲಿ ನಡೆಯುವಂತ ಈ ಜಾತ್ರೆ. ಜಾತ್ರೋತ್ಸವ ಲಕ್ಷ ದೀಪೋತ್ಸವ, ಜಾತ್ರೋತ್ಸವ ಲಕ್ಷ ದೀಪೋತ್ಸವ. ಕೊಲ್ಲಿಪಾಕಿಯಲ್ಲಿ ಇಂದು ಬ್ರಹ್ಮೋತ್ಸವ, ಹಿರಿಯಪ್ಪ ಮುತ್ತರಿಂದ ವೈಭವೋತ್ಸವ. ಜಾತ್ರೋತ್ಸವ ಲಕ್ಷ ದೀಪೋತ್ಸವ. ಬಂಧುಬಾಂಧವರೆಲ್ಲ ಕೂಡಿ ಮಾಡುವಂತ ಜಾತ್ರೆ, ಪ್ರವಚನ ಪುರಾಣಗಳಲ್ಲಿ ಮೆರೆಯುವಂತ ಈ ಜಾತ್ರೆ. ಬಂಧು ಬಾಂಧವರೆಲ್ಲ ಕೂಡಿ ಮಾಡುವಂತ ಜಾತ್ರೆ, ಪ್ರವಚನ ಪುರಾಣಗಳಲ್ಲಿ ಮೆರೆಯುವಂತ ಈ ಜಾತ್ರೆ. ಶಿಶು ಸಂಗಮೇಶ ತಣಿದ ನೋಡಿ ನಿನ್ನ ಭವ್ಯ ಜಾತ್ರೆ. ಜಾತ್ರೋತ್ಸವ ಲಕ್ಷ ದೀಪೋತ್ಸವ, ಜಾತ್ರೋತ್ಸವ ಲಕ್ಷ ದೀಪೋತ್ಸವ. ಕೊಲ್ಲಿಪಾಕಿಯಲ್ಲಿ ಇಂದು ಬ್ರಹ್ಮೋತ್ಸವ, ಹಿರಿಯಪ್ಪ ಮುತ್ತರಿಂದ ವೈಭವೋತ್ಸವ.
ಬಂದ ಗುರು ಬಂದ ಶ್ರೀ ಸರಡಗಿಯಿಂದ ಬಂದ ಗುರು ಬಂದ ಶ್ರೀ ಸರಡಗಿಯಿಂದ ಶರಣನಂತೆ ಸಂಸಾರಿಕನಾದ ಸರ್ವರು ಉದ್ಧಾರವಾಗಲಿ ಎಂದ ಶರಣನಂತೆ ಸಂಸಾರಿಕನಾದ ಸರ್ವರು ಉದ್ಧಾರವಾಗಲಿ ಎಂದ ಸರಳ ಸ್ವಭಾವದಿ ನಡೆಯುತ್ತಲೀತ ಬರುವ ಭಕ್ತರಿಗೆ ಗುರುವಾದ ಶ್ರೀ ಗಿರಿಯಪ್ಪ ತಾತ ಶ್ರೀ ಗಿರಿಯಪ್ಪ ತಾತ ಶ್ರೀ ಗಿರಿಯಪ್ಪ ತಾತ ಬಂದ ಗುರು ಬಂದ ಶ್ರೀ ಸರಳಗಿಯಿಂದ Pani sari sari pa pani sari pa re ma pani pa ma sa re ma pa. ರೇಣುಕನಾಜ್ಞೆಯನೇ ಪಾಲಿಸುತ್ತಾ ಕರುಣದಿ ಭಕ್ತರ ಮೊರೆ ಕೇಳುತ್ತಾ ರೇಣುಕನಾಜ್ಞೆಯನೇ ಪಾಲಿಸುತ್ತಾ ಕರುಣದಿ ಭಕ್ತರ ಮೊರೆ ಕೇಳುತ್ತಾ ಅವರಿಷ್ಟವನ್ನು ಪೂರೈಸುತ್ತಾ ಸರ್ವರ ಉದ್ಧಾರವೇಗೈದ ಶ್ರೀ ಗಿರಿಯಪ್ಪ ತಾತ ಶ್ರೀ ಗಿರಿಯಪ್ಪ ತಾತ ಶ್ರೀ ಗಿರಿಯಪ್ಪ ತಾತ ಬಂದ ಗುರು ಬಂದ ಶ್ರೀ ಸರಡಗಿಯಿಂದ ಶ್ರೀ ಸರಡಗಿಯಿಂದ Sari 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 pa ni pa ni sari pa ma. Sari 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 pa ni sari pa ma. ಸಂಸಾರದ ಸುಖ ನನಗೇಕೆಂದ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ
ತುಂಬುವೋ ಕಾರಣನಾದವೋ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಓಂ ವೇದಾಂತರ್ಯ ಜಯಕಾರ ಆಧ್ಯಾತ್ಮಾದಿ ಮಧುಸಾರ ಶಿವನೊಬ್ಬನು ಆ ದೇವಲೋಕಕ್ಕೆ ಗಿರಿಯಪ್ಪ ಮುತ್ಯನೊಬ್ಬನೇ ಈ ಭೂಲೋಕಕ್ಕೆ ಶಿವನೊಬ್ಬನು ಆ ದೇವಲೋಕಕ್ಕೆ ಗಿರಿಯಪ್ಪ ಮುತ್ಯನೊಬ್ಬನೇ ಈ ಭೂಲೋಕಕ್ಕೆ ಗಿರಿಯಪ್ಪ ಮುತ್ಯನೊಬ್ಬನೇ ಈ ಭೂಲೋಕಕ್ಕೆ ಅವರಿವಾರಂತೆ ತಿಳಿದು ಸುಮ್ಮನೆ ಬಾಯಿ ಬಿಡಬ್ಯಾಡ ಹುಡುಗಾಟ ನೀಯಾಡಿ ಹುಡುಕುವಂಗಾಗಬ್ಯಾಡ ಅವರಿವಾರಂತೆ ತಿಳಿದು ಸುಮ್ಮನೆ ಬಾಯಿ ಬಿಡಬ್ಯಾಡ ಹುಡುಗಾಟ ನೀಯಾಡಿ ಹುಡುಕುವಂಗಾಗಬ್ಯಾಡ ಹಿರಿಯಪ್ಪ ಮುತ್ಯನ ನಂಬಿದರೆ ಕೈಲಾಸ ಹಿರಿಯಪ್ಪ ಮುತ್ಯನ ನಂಬಿದರೆ ಕೈಲಾಸ ಕಣಕನಿ ಮಾಡಿದರ ತಪ್ಪಿದಲ್ಲ ವನವಾಸ ತಪ್ಪಿದ್ದಲ್ಲ ವನವಾಸ ತಪ್ಪಿದ್ದಲ್ಲ ವನವಾಸ ಶಿವನೊಬ್ಬನು ಆ ದೇವಲೋಕಕ್ಕೆ ಗಿರಿಯಪ್ಪ ಮುತ್ಯನೊಬ್ಬನೇ ಈ ಭೂಲೋಕಕ್ಕೆ ಗಿರಿಯಪ್ಪ ಮುತ್ಯನೊಬ್ಬನೇ ಈ ಭೂಲೋಕಕ್ಕೆ ಅನ್ನ ನೀಡಿ ಸಲಹುವ ಶರಣನ ಗುಣದವನು ನಂಬಿದ ಭಕ್ತರಿಗೆ ಕಲ್ಪವೃಕ್ಷ ಕಾಮಧೇನು ಅನ್ನ ನೀಡಿ ಸಲಹುವ ಶರಣನ ಗುಣದವನು ನಂಬಿದ ಭಕ್ತರಿಗೆ ಕಲ್ಪವೃಕ್ಷ ಕಾಮಧೇನು ಶ್ರೀನಿವಾಸ ಸರಡಗಿಯ ಭಾಗ್ಯದ ಬೆಳಕಿವನು ಶ್ರೀನಿವಾಸ ಸರಡಗಿಯ ಭಾಗ್ಯದ ಬೆಳಕಿವನು ಪರಹಿತವ ಬಯಸುವ ಪರಮೇಶ್ವರನಿವನು 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 ಶಿವನೊಬ್ಬನು ಆ ದೇವಲೋಕಕ್ಕೆ ಗಿರಿಯಪ್ಪ ಮುತ್ಯನೊಬ್ಬನೇ ಈ ಭೂಲೋಕಕ್ಕೆ ಗಿರಿಯಪ್ಪ ಮುತ್ಯನೊಬ್ಬನೇ ಈ ಭೂಲೋಕಕ್ಕೆ
ज्येष्ठाय नमः श्रेष्ठाय नमो रुद्राय नमः कालाय नमः देवाय नमः बलराय नमः बलाय नमः बलप्रमुदनाय शिव हर हर महादेव श्रीमद् जगद्गुरु पंचाचार्य महाराज की श्रीमद् जगद्गुरु पंचाचार्य महाराज की आचार्य महाराज की श्रीमद् जगद्गुरु शिवाचार्य महाराज की जय संपदे नमः पार्थदेवेश्वर महादेव ಕಳೆದಿನ್ನ ಕಾಯೋ ಪರಮೇಶ ಭವತಾಪ ಕಳೆದಿನ್ನ ಕಾಯೋ ಪರಮೇಶ ದೇವಕೀಶ ದೇವನ ಸಿದ್ದೇಶ ದೇವಕೀಶ ದೇವನ ಸಿದ್ದೇಶ ಪರಿಪಾಲನೀನೇ ಓ ತಂದೆ ಸರ್ವರ ಮನೆ ಮನದಿ ನೆಲೆಸಿ ನಿಂದೆ ಸದ್ಧರ್ಮ ಪರಿಪಾಲನೀನೇ ಓ ತಂದೆ ಸರ್ವರ ಮನೆ ಮನದಿ ನೆಲೆಸಿ ನಿಂದೆ ಲೋಕಪಾಲಕನಾದ ಶಿವನಾಗಿ ಬಂದೆ ಲೋಕಪಾಲಕನಾದ ಶಿವನಾಗಿ ಬಂದೆ ದೇವಕಿ ಕ್ಷೇತ್ರವನ್ನು ಕೈಲಾಸ ಮಾಡಿದೆ ದೇವಕೀಶ ರೇವಣ ಸಿದ್ದೇಶ ದೇವಕೀಶ ರೇವಣ ಸಿದ್ದೇಶ ಭವತಾಪ ಕಳೆದೆನ್ನ
ಭವತಾಪ ಕಳೆದೆನ್ನ ಕಾಯೋ ಪರಮೇಶ ದೇವಗೀಶ ರೇವಣ ಸಿದ್ದೇಶ ದೇವಗೀಶ ರೇವಣ ಸಿದ್ದೇಶ ಧನವಿ ನಿನ್ನಡಿಗೆ ಬಂದವ ಕಷ್ಟ ಕಾರ್ಪಣ್ಯ ಕಳೆದು ಸುಖವ ಕಂಡಾರು ಹನುಮನ ಧನದಿ ನಿನ್ನಡಿಗೆ ಬಂದವ ಕಷ್ಟ ಕಾರ್ಪಣ್ಯ ಕಳೆದು ಸುಖವ ಕಂಡಾರು ನಿಷ್ಠೆಯಿಂದ ನಿನ್ನ ಸೇವೆಗೈಯುವರು ನಿಷ್ಠೆಯಿಂದ ನಿನ್ನ ಸೇವೆಗೈಯುವರು ನಿತ್ಯ ನಿನ್ನಯ ನಾಮ ಕೊಂಡಾಡುತ್ತಿಹರು ಎಲ್ಲರೂ ಅಲ್ಲೇ ಕುಳಿತುಕೊಳ್ಬೇಕು, ನಿಮ್ಮ ಜಾಗದಲ್ಲಿ ಕುಳಿತುಕೊಳ್ಬೇಕು. ತಾವು ಎಲ್ಲ ತಮ್ಮ ಜಾಗದಲ್ಲಿ ಕುಳಿತುಕೊಳ್ಬೇಕು. ಯಾರು ವೇದಿಕೆ ಮೇಲೆ ಬರಬಾರದು, ಯಾರು ವೇದಿಕೆ ಮೇಲೆ ಬರಬಾರದು, ಅಲ್ಲಿ ಕುಳಿತುಕೊಳ್ಬೇಕು. ಮೊದಲು ತಾವೆಲ್ಲರೂ ಕುಳಿತುಕೊಳ್ಳಿ. ಮೊದಲು ಇಲ್ಲಿಯವರೆಗೆ ತಾವು ಬಹಳಷ್ಟು ಪ್ರೀತಿ ವಿಶ್ವಾಸಗಳಿಂದ ಭಕ್ತಿ ಶ್ರದ್ಧೆಗಳಿಂದ ಜಗದ್ಗುರು ಹಾಸನಿಯವರನ್ನ ತಾವು ಭಾರತದ ಮೆರವಣಿಗೆಯನ್ನು ಮಾಡಿಕೊಂಡು ಇಲ್ಲಿಯವರೆಗೆ ಕರೆತಂದಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಈಗಾಗಲೇ ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದೆ. ತಾವೆಲ್ಲರೂ ಶಾಂತಚಿತ್ತರಾಗಿ ಕುಳಿತುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
जय मंगलम जय नमः पार्वती पते शिव हर श्रीमंत गुरु पंचानन महाराज की श्रीमंत गुरु कालिदाचार्य महाराज की श्रीमंत गुरु मनसिद्धेश्वर महाराज की श्रीमंत गुरु श्री महाराज की मानव धर्म के मानव धर्म के धर्म में विश्व में ಒಂದು 10 ನಿಮಿಷ ಶಾಂತವಾಗಿ ಕೂತ್ರೆ ಯಾರ ಬೆಳೆ ಬಡ್ಡಿ ಸಂಸ್ಥೆ ಇರ್ತಲ್ಲ ಅದು ಕೊನೆಗಳನ್ನು ಹಾಗೆ ಇವತ್ತಿನ ಕಾರ್ಯಕ್ರಮ ಇಷ್ಟು ದಿವಸ ಶಾಲೆ ಕಲ್ತಿರಲಿ ಇವತ್ತು ಪರೀಕ್ಷೆ ಜೊತೆಗೆ ಫಲಿತಾಂಶಗಳು ಇವತ್ತೇ ಗೊತ್ತಾಗಲಿಲ್ಲ. ಹೀಗಾಗಿ ಒಂದು 10 ನಿಮಿಷ ವೇದಿಕೆ ಮೇಲೆ ಇದ್ದವರು ಹೋಗಿಲ್ಲದವರು ಎಲ್ಲರೂ ಶಾಂತವಾಗಿ ಕೂತ್ಕೊಳ್ಳೋಣ ಅಂತ ಹೇಳಿ ತಮ್ಮನ್ನು ಬಿಡೋಣ. सर्वरूपताय यो देव परमेश्वरः चरण्य अतिरूपेण नमस्ते जयवान्मि प्रातस्मरणीयराದಂತಹ ಆರಾಧನೆಗಳು ರೇಣುಕಾಯಿ ಪಂಚಾಯತ್ ನಮೋಪುಂಗನಂತೆ ಸುಧಾರಕ ಧ್ಯಾನಿಸಿ ಪೂಜಿಸಿಕೊಂಡು ಎನ್ನ ಆರಾಧನೆಯನ್ನು ನಡೆಸಲು ಶ್ರೀಯೋಗಿಯಿಂದ ಒಂದು ತಿಂಗಳ ಪರ್ಯಂತರವಾಗಿ ಈ ಶ್ರಾವಣ ಮಾಸದಲ್ಲಿ ಪರಮ ಜ್ಯೋತಿಯಾದಂತಹ ನಡೆ ನುಡಿ ಭಾವ ತನು ಮನ ಶುಚಿತ್ವವನ್ನು ಇಟ್ಟುಕೊಂಡು ಈ ಜಗತ್ತಿನಲ್ಲಿ ವೀರಶೈವರ ಘನಕೀರ್ತಿಯನ್ನ ವೀರಶೈವ ಮಕ್ಕಳಿಗೆ ಸಿಗಬೇಕಾದಂತಹ ಶಿಕ್ಷಣದ ಮೌಲ್ಯತೆಯನ್ನ ಹೀಗೆ ಧರ್ಮ ಸಂಸ್ಕಾರಗಳ ಮುಖಾಂತರ ಇಡೀ ನಾನೆಲ್ಲವೂ ಕೂಡ ವಾಯುವೇಗದಲ್ಲಿ ಸಂಚಾರವನ್ನು ಮಾಡಿ ನಾಡ ಜನತೆಗೆ ಒಡೆತನ ವಹಿಸಿದಂತಹ ಆರಾಧ್ಯ ದೈವ ಶ್ರೀಮಂತ ಉಜ್ಜಯಿನಿ ಸಿಂಹಾಸನಾಧೀಶ್ವರಾದಂತಹ ಶ್ರೀ ಶ್ರೀ 1008 ಲಿಂಗೈಕ್ಯ ಸಿದ್ಧಲಿಂಗ ರಾಜದೀಕ್ಷಿತರ ಶಿವಾಲಯ ಭಗವತ್ಪಾದಗಳ ಪಾವನಮಯವಾದಂತಹ ಜೀವನ ಚರಿತ್ರೆಯನ್ನ ಪುರಾಣ ರೂಪದಲ್ಲಿ ಆಲಿಸುತ್ತಾ ಬಂದಿದ್ದೇವೆ. ಅಂತಹ ಪುರಾಣದ ಮಹಾಮಂಗಲೋತ್ಸವ ಕಾರ್ಯಕ್ರಮದಲ್ಲಿ ಈ ದಿವಸ ಶುಭ ಸಾನ್ನಿಧ್ಯವನ್ನು ವಹಿಸಿ ನಾವು ತಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದ ಸೌಭಾಗ್ಯವನ್ನು ಕೊಡಿಸಿರುವಂತಹ ಎಂಬ ಆರಾಧ್ಯ ದೈವ ಹಾಗೆ ಉಜ್ಜಯಿನಿ ಪೀಠದ ಕಡೂರು ಸಿದ್ಧಲಿಂಗೇಶ್ವರ ಬ್ರಹ್ಮೋತ್ಸವರಾಗಿ ಅಭಿನವ ಸಿದ್ಧಲಿಂಗೇಶ್ವರಾಗಿ ನಾಳೆಲ್ಲವೂ ಕೂಡ ಸಿದ್ಧಲಿಂಗ ಭಗವತ್ಪಾದರು ಯಾವ ರೀತಿಯಾಗಿ ನಾಳೆಲ್ಲ ಸಂಚಾರವನ್ನು ಮಾಡಿ ಮಾನವ ಕುಲಕೃತಿಗೆ ಧರ್ಮೀಯ ಭಾವವನ್ನು ಸೃಷ್ಟಿಸಿದರೋ ಅದೇ ರೀತಿ ಒಳಗ ಈಗಿನ ಪ್ರಸ್ತುತ ವರ್ತಮಾನದ ಜಗತ್ತುಗಳಾದಂತಹ ಶ್ರೀಮಂತ ಸಧರ್ಮ ಸಿಂಹಾಸನಾಧೀಶ ಶ್ರೀ 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 1008 ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಗಳ ಪಾವನಮಯವಾದಂತಹ ದಿವ್ಯ ಚರಣಾರವಿಂದಗಳಲ್ಲಿ ಅನಂತ ಕುಲಕೋಟಿ ಬ್ರಹ್ಮಾಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹಾಗೆ ಈ ಪುರಾಣ ಮಹಾಮಂಗಲ ಕಾರ್ಯಕ್ರಮದಲ್ಲಿ ಸನ್ನಿಹಿತರಾಗಿ ತಮ್ಮೆಲ್ಲರಿಗೂ ಶುಭ ಸಂದೇಶ ಕೊಡಬೇಕಾಗಿ ಬಂದಂತಹ ನಮ್ಮ ಪರಮ ಪೂಜ್ಯರಾದಂತಹ ದಂಡಗುಂಡದ ಪರಮ ಪೂಜ್ಯರಲ್ಲಿ ರೋಷಾವರದ ಪರಮ ಪೂಜ್ಯರಲ್ಲಿ ಹಾಗೆ ಹಿಬ್ಬಳದ ಪರಮ ಪೂಜ್ಯರಲ್ಲಿ ಶ್ರೀನಿವಾಸ ಕರಡಿಗೆ ಅವರ ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೆ
ಈ ಎಲ್ಲಾ ಕಾರ್ಯಕ್ರಮಗಳಿಗೂ ಕಾರಣೀಭೂತರಾಗಿ ಬಹುತೇಕ ನಮ್ಮ ಜನ್ಮ ಸಾರ್ಥಕ ಆಯಿತು. ಯಾಕೆ ಅಂತಂದ್ರೆ ಇಷ್ಟು ದಿವಸಗಳ ಪರ್ಯಂತರವಾಗಿ ಅನೇಕ ಪುರಾಣಗಳನ್ನು ಹೇಳ್ಕೊಂಡು ಬಂದಿದ್ದಾರೆ. ಆದರೆ ವಿಶೇಷವಾಗಿ ಈ ವರ್ಷ ನಮ್ಮ ಸಮಾಜಕ್ಕಾಗಿ ವೀರಶೈವ ಧರ್ಮದ ಏಳಿಗೆಗಾಗಿ ಪಂಚಾಚಾರ್ಯರ ಏಕೈಕವಾಗಿ ದುಡಿದಂತಹ ಒಬ್ಬ ಮಹಾನ್ ಪೂಜ್ಯರು ಪರಮ ಪೂಜ್ಯರು ಅಂತಂದ್ರೆ ಅದು ಉಚ್ಚೇರಿ ಪೀಠದ ಅಂತಹ ಮಹಾನ್ ಒಂದು ವಿಷಯವನ್ನ ಪುರಾಣವನ್ನ ಹೇಳುವಂತಹ ಸೌಭಾಗ್ಯ ಬಹುತೇಕ ನನಗೆ ಈ ವರ್ಷ ಸಿಕ್ಕಿದ್ದು. ನನ್ನ ಜನ್ಮ ನನಗೆ ಪಾವನ ಆಯಿತು ಅಂತ ಹೇಳಿ ನಾನು ಧನ್ಯತಾ ಭಾವವನ್ನು ವ್ಯಕ್ತ ಮಾಡಬೇಕಾಗ್ತದೆ. ಇಂತಹ ಮಹಾ ತಪಸ್ವಿಗಳ ಒಂದು ಮಹಾಪುರಾಣವನ್ನು ಹೇಳಲಿಕ್ಕಾಗಿ ನಮಗ ಅವಕಾಶ ಮಾಡಿಕೊಟ್ಟಂತಹ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಲ್ಯಾಣ ಮಂಟಪ ಹಾಗೂ ರೇವಣಸಿದ್ದೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳಾದಂತಹ ಶ್ರೀಯುತ ಹಿರಿಯಪ್ಪ ಮುದ್ದರನ್ನೇ ಮೊದಲುಗೊಂಡು ವೇದಿಕೆ ಮೇಲಿದ್ದಂತಹ ಸಿರಿ ಸೌಕರ್ಯಾದಿ ಇನ್ನೊಬ್ಬ ಗಣ್ಯಮಾನ್ಯರನ್ನೇ ಮೊದಲುಗೊಂಡು ಇನ್ನು ಒಂದು ತಿಂಗಳ ಪರ್ಯಂತರವಾಗಿ ಈ ಪುರಾಣದ ಒಂದು ಘನತೆಯನ್ನ ತಮ್ಮ ಸಂಗೀತದ ಸಪ್ತ ಸ್ವರಗಳ ಮುಖಾಂತರ ಈ ಪುರಾಣದ ಚೈತನ್ಯವನ್ನು ಹೆಚ್ಚಿಸಿದಂತಹ ಗಾನಕೋಗಿಲೆ ಡಾಕ್ಟರ್ ನಾಗರಾಜ್ ಗೋಕೋಲ್ ಅವರಿಗೆ ಕೂಡ ಅನಂತ ಶರಣುಗಳನ್ನು ಹೇಳಿ, ಹಾಗೆ ಒಂದು ತಿಂಗಳ ಪರ್ಯಂತರವಾಗಿ ಸುಂದರವಾದಂತಹ ನಾದ ಸಂಯೋಜನೆಯನ್ನ ಹಾರ್ಮೋನಿಯಂ ಮುಖಾಂತರ ನುಡಿಸಿದಂತಹ ನಮ್ಮ ವಿನೋದ್ ಕುಮಾರ್ ಅವರಲ್ಲಿ, ಹಾಗೆ ತಬಲಾ ಚತುರರಾದಂತಹ ನಮ್ಮ ಸಂತೋಷ್ ಕುಮಾರ್ ಅವರಲ್ಲಿ ಕೂಡ ಅನಂತ ಶರಣುಗಳನ್ನು ಹೇಳಿ, ಹಾಗೆ ನಂದಿ ಸೇವೆಯನ್ನು ಮಾಡುತ್ತಾ ಬಂದಂತಹ ನಮ್ಮವರೇ ಆದಂತಹ ಅವರಲ್ಲಿ, ಹಾಗೆ ಒಂದು ತಿಂಗಳ ಪರ್ಯಂತರವಾಗಿ ನುರುಪದಿಯನ್ನು ಮಾಡಬಹುದು ಅನ್ನಂತಹ ನಮ್ಮ ಚಿಕ್ಕಮಠ ಸರ್ ಆದಿಯಾಗಿ ನಮ್ಮ ಎಲ್ಲಾ ಜೋಡು ಮಂದಿ ಮತ್ತೆ ಇನ್ನೂ ಅನೇಕ ಜನ ಹೆಸರನ್ನ ಗೊತ್ತಿಲ್ಲ ನಮಗೆ. ಆದ್ರೂ ಕೂಡ ಹದಿನೈದು ಎಲ್ಲದೆ ಈ ಪುರಾಣದೊಳಗೆ ಬರುವಂತಹ ನಮ್ಮೆಲ್ಲ ಬಂಗಾರ ಹೆಚ್ಚು ಇಷ್ಟಪಡ್ತಿರೋ ಬೆಳ್ಳಿ ಹೆಚ್ಚು ಇಷ್ಟಪಡ್ತೀರೋ? ಕೇಳಕ್ ಹೋಗಲ್ಲ, ಒಳಗೆಲ್ಲ ಬಂಗಾರ ಐತಿ. ಬಂಗಾರ ಹೆಚ್ಚು ಇಷ್ಟಪಡ್ತಿರಲ್ಲ? ಕನ್ನಡದೊಳಗೆ ಒಂದು ಗಾದೆ ಮಾತದ, ಏನು ಮಾತು ಬೆಳ್ಳಿ. ಗುರುಗಳ ಹತ್ರ ಬಂದಾಗ, ದೇವರ ಹತ್ರ ಹೋದಾಗ ನೀವು ಮಾತಾಡಬಾರ್ದು. ಗುರುಗಳು ಮಾತಾಡ್ಬೇಕು, ದೇವರು ಮಾತಾಡ್ಬೇಕು. ಗಿರಪ್ಪ ಮುತ್ಯ ಇಲ್ಲಿವರೆಗೆ ಎಷ್ಟು ಪುರಾಣ ಹಚ್ಚಾನ ಏನೋ ಗೊತ್ತಿಲ್ಲ. ಆದ್ರೆ ಸಿದ್ಧಲಿಂಗಜ್ಜನ ಪುರಾಣ ಎಲ್ಲೆಲ್ಲ ಹಚ್ಚತ್ತಲ್ಲ, ಯಾರ್ಯಾರು ಕೇಳ್ಯಾರಲ್ಲ, ಒಂದು ವರ್ಷದೊಳಗೆ ನೀವೇನೇನು ಅನ್ಕೊಳ್ತೀರ ಅದೆಲ್ಲ ಫಲಗಳು ಕೂಡ ಪ್ರಾಪ್ತ. ಶ್ರವಣ ಮಾಸ ಕೇಳುವುದಿಲ್ಲ. ಅದನ್ನು ಸಮರ್ಥವಾಗಿ ಶ್ರದ್ಧೆಯಿಂದ ಕೇಳಿದ್ರಿ ಅಂದ್ರೆ ಇದು ಯಾವ ಮಾಸ? ಭದ್ರವಾದ ಪದವಿಯನ್ನು ಕೊಡತಕ್ಕಂಥ ಮಾಸನೇ ಭಾದ್ರಪದ ಮಾಸ. ಯಾವಾಗ ಭದ್ರವಾದ ಪದವಿ ಸಿಗ್ತದ? ಶ್ರಾವಣ ಮಾಸದೊಳಗೆ ನಿಮ್ಮ ಸೇವೆ, ಭಕ್ತಿ ಭಗವಂತನಿಗೆ, ಗುರುಗಳಿಗೆ ಅರ್ಪಣೆ ಆಗ್ಬೇಕು. ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿರತಕ್ಕಂತಹ ಆತ್ಮೀಯ ಪ್ರೀತಿಯ ಈ ಭಾಗದ ಎಲ್ಲ ಮಠಾಧೀಶರ, ಪುರಾಣ ಪ್ರವಚನವನ್ನ ತಿಂಗಳ ಪರ್ಯಂತರವಾಗಿ ನಡೆಸಿಕೊಟ್ಟಿರುವಂತಹ ಮಾದನ ವಿಭಾಗದ ಶಟಸ್ಥಳ ಬ್ರಹ್ಮಿ ಶಾಂತವೀರ ಶಿವಾಚಾರ್ಯ ಶ್ರೀಗಳವರೇ, ಸಂಗೀತ ಕಲಾಪಡದವರೇ, ಈ ಎಲ್ಲ ಕಾರ್ಯಕ್ರಮಗಳ ರೂವಾರಿ ಸದ್ಭಕ್ತ ಶಿರೋಮಣಿ ಪಂಚಾಚಾರ್ಯ ಸೇವಾ ತತ್ವ ಪ್ರಚಾರಕ ಗಿರಪ್ ಮುತ್ಯ ಅವರೇ, ಶಿವಶರಣಪ್ಪ ಸಿರಿ ದಂಪತಿಗಳವರೇ, ಉಳಿದಂತೆ ಎಲ್ಲ ಗಣ್ಯಮಾನ್ಯ ಸಜ್ಜನ ಬಾಂಧವರೇ, ಸದ್ಭಕ್ತ ಬಂಧುಗಳೇ, ಮಾಧ್ಯಮ ಪ್ರತಿನಿಧಿಗಳವರೇ, ಮಾತೆಯರೇ, ಬುದ್ಧ ಮಕ್ಕಳು ಸೇರಿದಂತೆ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು, ಉಜ್ಜಯಿನಿ ಪೀಠದ ಕ್ಷೇತ್ರನಾಥ ಜಗದ್ಗುರು ಮರಳು ಸಿದ್ಧರು, ಜಗನ್ಮಾತೆ ಗೌರಿದೇವಿ, ಪರಮ ವಿರಾಗಿ ಮಹಾ ತಪಸ್ವಿ ಉಜ್ಜಯಿನಿಯ ಲಿಂಗೈಕ್ಯ ಸಿದ್ಧಲಿಂಗ ಜಗದ್ಗುರುಗಳವರ ಅನುಗ್ರಹ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ
ಸದಾಕಾಲ ಇರಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನ ಹಾರೈಸತಕ್ಕಂಥವರಾಗಿದೆ. ಸಿದ್ಧಲಿಂಗ ಜಗದ್ಗುರುಗಳವರ ಪುರಾಣ ಪ್ರವಚನವನ್ನ ನೀವೆಲ್ಲ ತಿಂಗಳ ಪರ್ಯಂತರವಾಗಿ ಕೇಳುತ್ತಾ ಬಂದಂತವರಾಗಿದೆ. ನಮ್ಮ ಶ್ರೀಗಳವರು ಬಹಳ ಶ್ರಮಪಟ್ಟು ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡಿ ಮಳವಕೆರೆ ಗುರುಮೂರ್ತಿಯವರ ಗದ್ಯ ಗ್ರಂಥವನ್ನು ಅಧ್ಯಯನ ಮಾಡಿ ನಿಮ್ಮೆಲ್ಲರಿಗೂ ಸಾಕಷ್ಟು ವಿಷಯಗಳನ್ನು ತಿಳಿಸುವಂತ ಬಹಳ ದೊಡ್ಡ ಪ್ರಯತ್ನವನ್ನ ಮಾಡಿದ್ದಾರೆ. ಅಂತ ಶ್ರೀಗಳವರಿಗೆ ಮೊಟ್ಟ ಮೊದಲನೇದಾಗಿ ವಿಶೇಷವಾದ ಅನಂತ ಸನ್ಮಂಗಲ ಆಶೀರ್ವಾದಗಳನ್ನ ಶ್ರೀ ಪೀಠ ಹಾರೈಸೋದಕ್ಕೆ ಬಯಸ್ತದೆ. ಭಾರತ ದೇಶದೊಳಗೆ ಅನೇಕ ಸಂತ ಮಹಂತರ ಆಗೋಗಿದ್ದಾರೆ, ಮಹರ್ಷಿಗಳಾಗೋಗಿದ್ದಾರೆ, ತಪಸ್ವಿಗಳಾಗೋಗಿದ್ದಾರೆ. ಅವರೆಲ್ಲರ ಸಂಖ್ಯೆ ಬಹಳ ದೊಡ್ಡದು. ಆ ಎಲ್ಲ ಸಂತ ಮಹಂತರ ಸಾಲಿನೊಳಗೆ ಅತ್ಯಂತ ಮುಂಚೂಣಿಯಲ್ಲಿರುವಂತಹ ಪರಮ ವಿರಾಗಿ ಮಹಾ ತಪಸ್ವಿ ಯಾರಾದರೂ ಇದ್ರೆ ಅದು ಉಜ್ಜಯಿನಿಯ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಭಗವಂತ. ನಮ್ಮ ವೀರಶೈವರ ಧರ್ಮ ಗ್ರಂಥ ಶ್ರೀ ಸಿದ್ಧಾಂತ ಶಿಖಾಮಣಿ. ಅದರ ಅರ್ಥ ಏನಂದ್ರೆ ಸಿದ್ಧಾಂತಗಳ ಶಿಖಾಮಣಿ. ಎಲ್ಲಾ ಗ್ರಂಥಗಳಿಗೆ ನಾವು ಶಿಖಾಮಣಿ, ಮೇರು ಗ್ರಂಥ. ಹಾಗೆ ಸಂತ ಮಹಾಂತರ ಸಾಲಿನೊಳಗೆ ಆ ಸಂತರಿಗೆ ಶಿಖಾಮಣಿ ಆಗುವಂತ ಎಲ್ಲ ಸಾಮರ್ಥ್ಯ, ಎಲ್ಲ ಲಕ್ಷಣಗಳನ್ನ ಯಾರು ಒಳಗೊಂಡಿದ್ರು ಅಂದ್ರೆ ಲಿಂಗೈಕ್ಯ ಜಗದ್ಗುರು ಉಜ್ಜಯಿನಿ ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದಂಗಳವರು ಒಳಗೊಂಡಿದ್ರು ಅನ್ನುವಂಥದ್ದು. ಬ್ರಹ್ಮಾಪುರಿ ಪೀಠದ ಪ್ರಸ್ತುತ ಜಗದ್ಗುರುಗಳ ಸಂಖ್ಯೆ 121. ಉಜ್ಜಯಿನಿ ಜಗದ್ಗುರುಗಳ ಪ್ರಸ್ತುತ ಎಷ್ಟನೆಯವರು ಅಂದ್ರೆ 112ನೆಯವರು. ಕೇದಾರ ಪೀಠದಲ್ಲಿ 336, ಶ್ರೀಶೈಲ ಪೀಠದಲ್ಲಿ 87, ಕಾಶಿ ಪೀಠದಲ್ಲಿ 89. ಈ ಎಲ್ಲಾ ಅಂಕೆ ಸಂಖ್ಯೆಗಳನ್ನು ಸೇರಿಸಿದ್ರೆ ಕನಿಷ್ಠ ಪಕ್ಷ ಒಂದು 500ರ ಹತ್ರ ಬರ್ತದೆ ಜಗದ್ಗುರುಗಳ ಸಂಖ್ಯೆ. ಈ ಎಲ್ಲಾ ಜಗದ್ಗುರುಗಳ ಸಮೂಹದೊಳಗೆ ತಪಸ್ಸು, ಅಧಿಕಾರ, ಸದ್ಬಳಕೆ, ಭಕ್ತರ ಜೊತೆಗಿನ ಒಡನಾಟ, ಪವಾಡಗಳು, ಎಲ್ಲಾ ವಿಚಾರದಲ್ಲೂ ಕೂಡ ಹೇಗೆ ಸಿದ್ಧಾಂತಗಳ ಶಿಖಾಮಣಿಯಾಗಿ ಸಿದ್ಧಾಂತ ಶಿಖಾಮಣಿ ಇದೆಯೋ ಜಗದ್ಗುರುಗಳಿಗೆ ಶಿಖಾಮಣಿ ಆಗತಕ್ಕಂತ ಯಾರಾದ್ರೂ ವ್ಯಕ್ತಿತ್ವ ಇದ್ರೆ ಅದು ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದಂಗಳು. ರುದ್ರಾಕ್ಷಿಗಳಲ್ಲಿ 1 ಮುಖದಿಂದ 21 ಮುಖದವರೆಗೆ ರುದ್ರಾಕ್ಷಿಗಳದಾವ. ಒಂದು ಮುಖದ ಪ್ರಸ್ತುತ ಲಭ್ಯವಿಲ್ಲ. ಅದು ದೂರದರ್ಶನದ ನೋಡಿ ಕೊಂಡ್ಕೊಳ್ಳುವಂತ ಧಾವಂತಕ್ಕೆ ಯಾರು ಹೋಗಬಾರ್ದು, ಒರಿಜಿನಲ್ ಅಲ್ಲ. ಒಂದು ವೇಳೆ 2 ಮುಖದಿಂದ ಹಿಡಿದು 21 ಮುಖದವರೆಗೆ ಲಕ್ಷ ಲಕ್ಷ ಸಂಖ್ಯೆಯ ಕೋಟ್ಯಾಂತರ ಸಂಖ್ಯೆಯ ರುದ್ರಾಕ್ಷಿಗಳ ಎಲ್ಲವನ್ನು ಒಂದು ಕಡೆಗೆ ಕೂಡಿಸಿ ರಾಶಿ ಮಾಡಿ ಗುಂಪು ಮಾಡಿ ಹಾಕಿ ಅದರೊಳಗೆ ಒಂದೇ ಒಂದು ಮುಖದ ರುದ್ರಾಕ್ಷಿಯನ್ನ ತಳಭಾಗದೊಳಗೆ ಇಟ್ಟಿದ್ದೆ. ಆದ್ರೆ ಕ್ಷಣ ಮಾತ್ರದಲ್ಲಿ ಆ ಒಂದು ಮುಖದ ರುದ್ರಾಕ್ಷಿ ಆ ಕೋಟ್ಯಾಂತರ ಉಳಿದ ಮುಖಗಳ ರುದ್ರಾಕ್ಷಿಯ ಗುಂಪಿನ ಒಳಗ ಆ ಗುಂಪಿನ ಮೇಲ್ಭಾಗದ ತುತ್ತ ತುದಿಗೆ ಬಂದು ನಿಲ್ಲುವಂತ ಸಾಮರ್ಥ್ಯ ಏಕಮುಖದ ರುದ್ರಾಕ್ಷಿಗೆ ಇದೆ. ಅಂದ್ರೆ ಅಂತ ಶಕ್ತಿ ಏಕಮುಖದ ರುದ್ರಾಕ್ಷಿಗೆ ಐತದೆ. ಹಾಗೆ ಸಂತ ಮಹಾಂತರ ಜಗದ್ಗುರುಗಳ ಎಲ್ಲರ ಸಾಲಿನೊಳಗೆ, ಎಲ್ಲರ ಗುಂಪಿನೊಳಗ ಆ ತುತ್ತ ತುದಿಯೊಳಗ ಏಕಮುಖದ ರುದ್ರಾಕ್ಷಿ ಉಪಾದಿಯೊಳಗ ನಮಗೆ ಆದರ್ಶಪ್ರಾಯವಾಗಿ ಮಾದರಿಯಾಗಿ ಬದುಕನ್ನ ನಮಗೆ ಕಟ್ಟಿಕೊಟ್ಟವರು ಯಾರಾದ್ರೂ ಇದ್ರೆ ಉಜ್ಜಯಿನಿಯ ಲಿಂಗೈಕ್ಯ ಸಿದ್ಧಲಿಂಗ ಜಗದ್ಗುರುಗಳವರನ್ನ ಯಾವ ಕಾರಣಕ್ಕೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅವರು ಮಾಡಿದ ಕೆಲಸಗಳು 1-2 ನೆನಪಿರಲಿ ನಿಮಗೆ.
ಕೇವಲ 16ನೇ ವಯಸ್ಸಿಗೆ ಒಂದು ಪೀಠದ ಜಗದ್ಗುರುತ್ವ ಪ್ರಾಪ್ತವಾಗಿರತಕ್ಕಂಥ ಅತ್ಯಂತ ಕಿರಿಯ ವಯಸ್ಸಿನ ಜಗದ್ಗುರು ಯಾರಾದರೂ ಆಗಿ ಹೋಗಿದ್ರೆ ಅದು ಸಿದ್ಧಲಿಂಗ ಜಗದ್ಗುರು. ಕೇವಲ 16 ವಯಸ್ಸು. ಅವರು ಹುಟ್ಟಿದ್ದು ಭಾನುವಾರ, ಪಟ್ಟಾಧಿಕಾರ ಆಗಿದ್ದು ಭಾನುವಾರ, ಲಿಂಗೈಕ್ಯರಾಗಿದ್ದು ಕೂಡ ಭಾನುವಾರ. ಇದು ಒಂದು ವಿಶೇಷ. ಇವತ್ತಿಗೂ ಪೀಠದ ಪರಿಸರದೊಳಗೆ ಭಾನುವಾರ ಅಂದ್ರೆ ಸಿದ್ಧಲಿಂಗ ಜನವಾರ ಅಂತ ಹೇಳಿ ನಡೆದುಕೊಂಡು ಬರ್ತಕ್ಕಂಥ ಭಕ್ತರ ಭಕ್ತಿಯನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಒಂದು ಸ್ವಾಮಿಗಳು ಒಂದು ಗದ್ದುಗೆಯನ್ನು ಏರಬೇಕು ಅಂದ್ರೆ, ಒಂದು ಪಟ್ಟವನ್ನು ಏರಬೇಕು ಅಂದ್ರೆ, ಗುರುಕುಲಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಎಲ್ಲೆಲ್ಲಿ ವಿದ್ಯೆಗಳು ಪ್ರಾಪ್ತ ಆಗ್ತವೆ ಅದೆಲ್ಲವನ್ನ ಮೈಗೂಡಿಸಿಕೊಂಡು ಸಂಪಾದನೆ ಮಾಡಿಕೊಂಡು ಭಕ್ತರಿಗೆ ಯೋಗ್ಯವಾದ, ಭಕ್ತರಿಗೆ ಅನುಕೂಲತೆಯನ್ನ ಕೊಡತಕ್ಕಂತ ಎಲ್ಲ ಶಾಸ್ತ್ರಗಳನ್ನು ಕಲಿತ ಮೇಲೆ ಪಟ್ಟ ಕಟ್ಟೋದು ಒಂದು ಪದ್ಧತಿ. ಆದ್ರೆ ಸಿದ್ಧಲಿಂಗ ಜಗದ್ಗುರು ಅವರ ಜೀವನದೊಳಗೆ ಎಲ್ಲ ಉಲ್ಟಾ. ಮೊದಲು ಪಟ್ಟ ಆಗ್ತದ, ಆಮೇಲೆ ಎಲ್ಲವನ್ನ ಕಲಿತಾರೆ. ಅವರಿಗೆ ಕಲಿಸ್ತಕ್ಕಂಥವ್ರು ಇದೇ ಭಾಗದವರು. ಇಬ್ಬರು ಕಾಶಿ ಪಂಡಿತರು, ಗವಾರದ ಬಸವರಾಜರು, ಅಬ್ಬೆ ತುಮಕೂರಿನ ವಿಶ್ವರಾಜರು 12 ವರ್ಷ ಅವರಿಗೆ ಶಿಕ್ಷಣವನ್ನು ಕೊಡ್ತಾರೆ. ಯಾರ್ಯಾರು ಸಿದ್ಧಲಿಂಗ ಜಗದ್ಗುರುಗಳ ಜೊತೆಗೆ ಸೇವಾ ಮಾಡಿದ್ದಾರೆ, ಯಾರು ಅವರ ಜೊತೆಗೆ ಸಹವಾಸ ಮಾಡಿದ್ದಾರೆ, ಯಾರು ಅವರ ಆಶೀರ್ವಾದ ಪಡೆದಿದ್ದಾರೆ, ಅವರೆಲ್ಲ ಎತ್ತರಕ್ಕೆ ಏರಿದಿರತಕ್ಕಂಥ ಪದವಿಯನ್ನು ಪಡೆದಿದ್ದಾರೆ, ಎತ್ತರಕ್ಕೆ ಇರತಕ್ಕಂಥ ಸಂತರಾಗಿದ್ದಾರೆ, ಶರಣರಾಗಿದ್ದಾರೆ ಅನ್ನೋದಕ್ಕೆ ಅವರೆಲ್ಲರೂ ಕೂಡ ಇವತ್ತು ಪ್ರತ್ಯಕ್ಷ ಉದಾಹರಣೆಯಾಗಿ ನಮ್ಮ ಮುಂದೆ ಇದ್ದಾರೆ ಅನ್ನುವಂಥದ್ದು. ಬಹುಶಃ ಸ್ವಾಮಿಗಳು ಹೇಳಿರಬೇಕು, 12 ವರ್ಷ ಉಜ್ಜಯಿನಿ ಪೀಠದಲ್ಲಿದ್ದ ಅವ್ರಿಗೆ ಅಧ್ಯಯನವನ್ನ ಮಾಡಿಸಿದ ಮೇಲೆ ವಾಪಸ್ ಹೊರಡಬೇಕು. ಇನ್ನು ಮದುವೆ ಆಗಿರೋದಿಲ್ಲ. ಯಾರಿಗೆ? ಗವಾರದ ಬಸವರಾಜರಿಗೆ, ಅಬ್ಬೆ ತುಮಕೂರಿನ ವಿಶ್ವರಾಜರಿಗೆ. ಇಬ್ಬರು ಊರಿಗೆ ಹೊರಡ್ತಾರೆ. ಹೊರಟಂತ ಸಂದರ್ಭದೊಳಗೆ ಸಿದ್ಧಲಿಂಗ ಜಗದ್ಗುರು ಬಾಲ್ಯದ ವಯಸ್ಸು, ಬಾಲ್ಯದ ಯೋಗಿಗಳು, ಭೂತ ಭವಿಷ್ಯತ್ ವರ್ತಮಾನಗಳನ್ನು ಬಲ್ಲವರು. ಅವರು ಅವರಿಬ್ಬರನ್ನು ಕರೆದ ಆಶೀರ್ವಾದ ಮಾಡ್ತಾರೆ. ಗವಾರದ ಬಸವರಾಜರನ್ನು ಮೊದಲು ಕರೀತಾರೆ. ಇಬ್ಬರು ಅಣ್ಣ ತಮ್ಮಿದ್ರು. ಕರೆದು ಅವರಿಗೆ ಒಂದು 8 ಉದ್ದದಿನ ಅವರ ಶರೀರದೊಳಗೆ ಆಶೀರ್ವಾದ ಮಾಡ್ತಾರೆ. ಹೀಗೆಲ್ಲ ಕೈಯಾಡಿಸ್ತಾರೆ. ಕೈಯಾಡಿಸಿ ಅದರೊಳಗಿಂದ 5 ಉದ್ದತಿಗಳನ್ನು ವಾಪಸ್ ತೆಗೆದುಕೊಳ್ತಾರೆ. ಬಸವರಾಜರು ಕೇಳ್ತಾರೆ, ಮಹಾಸ್ವಾಮಿ ಏನಿದು, ನನಗೆ ಅರ್ಥ ಆಗಲಿಲ್ಲ. ಅವಾಗ ಸಿದ್ಧಲಿಂಗ ಜಗದ್ಗುರು ಹೇಳ್ತಾರೆ, ಬಸವರಾಜರೇ ನಿಮಗೆ ಮದುವೆ ಆಗ್ತದ, 8 ಮಕ್ಕಳು ಹುಡ್ತಾರೆ, 5 ಮಕ್ಕಳು ಬದುಕೋದಿಲ್ಲ, ಕೇವಲ 3 ಮಕ್ಕಳು ಮಾತ್ರ ಬದುಕ್ತಾರೆ. ಇನ್ನು ಯಾವಾಗ ಕನ್ಯೆ ನೋಡಿಲ್ಲ, ಮದುವೆ ಆಗಿಲ್ಲ, ಮುಂದಿನ ಭವಿಷ್ಯತ್ತನ್ನ ಬಸವರಾಜರಿಗೆ ಅವಾಗಲೇ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಇನ್ನ ವಿಶ್ವರಾಜರು ಉಡಿಯನ್ನ ಮುಂದೆ ಮಾಡ್ತಾರೆ. ನನಗೇನು ಆಶೀರ್ವಾದ ಮಾಡ್ತಾರೆ? ಬರಿಗೈಯಿಂದ ವಿಶ್ವರಾಜರು ಮುಂದೆ ಮಾಡಿದ ಉಡಿಯನ್ನೆಲ್ಲ ಸವಡ್ತಾರೆ. ವಿಶ್ವರಾಜರು ಕೇಳ್ತಾರೆ, ನನಗೆ ಯಾಕೆ ಏನು ಕೊಡ್ಲಿಲ್ಲ? ಅವಾಗ ಸಿದ್ಧಲಿಂಗ ಜಗದ್ಗುರು ಹೇಳ್ತಾರೆ, ವಿಶ್ವರಾಜ ನೀವು ಮದುವೆ ಆಗ್ತೀರಿ, ಆದ್ರೆ ನಿಮಗೆ ಮಕ್ಕಳಾಗೋದಿಲ್ಲ, ಜಗತ್ತಿನ ಮಕ್ಕಳೆಲ್ಲ ನಿಮ್ಮ ಮಕ್ಕಳಾಗತಕ್ಕಂಥ ತಂದೆ ತಾಯಿಗಳು ನೀವು ಆಗ್ತೀರಿ ಅನ್ನುವಂತ ಮಾತನ್ನ ಅವತ್ತ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಇವತ್ತೇನಾಗಿದೆ ಅದರ ಭವಿಷ್ಯ? ಆ ನಂತರದ ಬಸವರಾಜರಿಗೆ 8 ಮಕ್ಕಳಾಗ್ತವೆ, 5 ಮಕ್ಕಳು ಉಳಿಯೋದಿಲ್ಲ, 3 ಮಕ್ಕಳು ಉಳಿತವೆ. ಅವರ ಭವಿಷ್ಯ ಸತ್ಯ ಆಗ್ತದೆ. ವಿಶ್ವರಾಜರು ಮದುವೆ ಆಗ್ತಾರೆ, ಮಾತೃಶ್ರೀ ಬಸವಾಂಬೆಯನ್ನ. ಆದರೆ ಮಕ್ಕಳಾಗೋದಿಲ್ಲ. ಇವತ್ತು ಜಗತ್ತಿನ ಮಕ್ಕಳೆಲ್ಲವೂ ಅವರ ಮಕ್ಕಳಾಗಿ ಅವರನ್ನ ಅಪ್ಪ ಅವ್ವ ಅನ್ನುವಂತ ಭಾವದೊಳಗ ವಿಶ್ವರಾಜರನ್ನ ಆರಾಧಿಸುವಂತದ್ದನ್ನ ನೋಡ್ತೀವಿ. ಇದೆಲ್ಲ ಸಿದ್ಧಲಿಂಗ ಜಗದ್ಗುರು ಅವರ ಆಶೀರ್ವಾದ. ಬ್ರಹ್ಮಾಪುರಿ ಪೀಠದ ವಿಪತ್ತು ಬಂದಾಗ ಅವತ್ತಿನ ಕಾಲದೊಳಗ ಸಾರಿಗೆ ವ್ಯವಸ್ಥೆಗಳಿಲ್ಲ, ಓಡಾಡೋದಕ್ಕೆ ಯಾವುದೇ ಬಂಡಿಗಳಿಲ್ಲ. ಕುದುರೆ ಗಾಡಿ ಮೇಲೆ ಓಡಾಡ್ತಿದ್ರು ಅವರು. ಕುದುರೆ ಗಾಡಿ ಮೇಲೆ ಹೋಗ್ತಾರೆ. ಮಾರ್ಗ ಮಧ್ಯದೊಳಗೆ ಅವರ ರಹದಾರಿಯನ್ನ ಪರ್ಮಿಟ್ ಅನ್ನು ಕ್ಯಾನ್ಸಲ್ ಮಾಡ್ತಾರೆ. ಸುತ್ತಮುತ್ತ ಎಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇರೋದಿಲ್ಲ. ಬುಕ್ಕಾಂಬುದಿಯ ಬೆಟ್ಟವನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅದು ಕಾಲು ಭೈರವನ ಬೆಟ್ಟ. ಬಹಳ ಕಡಿದಾದ ಕ್ರೂರ ಪ್ರಾಣಿಗಳಿರ್ತಕ್ಕಂತಹ ಗುಡ್ಡ ಗವಿ. ಇವತ್ತೇ ಅದು ಹತ್ತೋದಕ್ಕೆ ಕಷ್ಟ ಅದ. ಅವತ್ತಿನ ಕಾಲದಲ್ಲಿ 1921ನೇ ಇಸವಿಯೊಳಗೆ ಇನ್ನಷ್ಟು ಕಡಿದಾಗಿರುವುದು, ಇನ್ನಷ್ಟು ದಟ್ಟವಾದ ಅರಣ್ಯದಿಂದ ಕೂಡಿರುವುದು. ಅಲ್ಲಿ ಹೋಗ್ತಾರೆ, ತಪಸ್ಸು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಶ್ಚರ್ಯ, ಒಬ್ಬ ಪರಮ ವಿರಾಗಿಯ ಮಹಾ ತಪಸ್ಸು
ಆ ಪರ್ಮಿಟ್ ಅನ್ನು ರದ್ದು ಮಾಡಿ ಮೈಸೂರು ಮಹಾರಾಜ ಡೆಹ್ರಾಡೂನ್ಗೆ ಹೋಗ್ತಾನೆ ರಜಾ ದಿನದ ಮೋಜು ಮಾಡೋದಕ್ಕೆ. ಆಶ್ಚರ್ಯ, ಕೇವಲ 1 ವಾರದ ತಪಸ್ಸಿಗೆ, ಅಲ್ಲಿ 2 ತಿಂಗಳು ತಪಸ್ಸು ಮಾಡ್ತಾರೆ. 1 ವಾರದ ತಪಸ್ಸಿಗೆ ಮೈಸೂರು ಮಹಾರಾಜನಿಗೆ ನಸುಕಿನ ಜಾವ ಸ್ವಪ್ನದೊಳಗೆ ಆವಿಗೆಯಿಂದ ಒಬ್ಬ ಯೋಗಿಗಳು ಹೊಡೆದಂತ ಅನುಭವ ಆಗ್ತದೆ. ಎದ್ದು ನೋಡ್ತಾನೆ, ಯಾರು ಇರುವುದಿಲ್ಲ. ಆ ಎಲ್ಲ ಲಕ್ಷಣಗಳನ್ನು ನೋಡ್ತಾನೆ, ಜಟಾಜೂಟಧಾರಿ, ರುದ್ರಾಕ್ಷಿ ಮಾಲಾಧಾರಿ, ಇಂಥವರು ಬಂದು ನನಗೆ ಹೊಡೆದಂಗಾಯ್ತು ಅಂತ ಹೇಳಿ ತನ್ನ ಮಂತ್ರಿಗಳ ಹತ್ರ, ಆಪ್ತರ ಹತ್ರ ಹೇಳ್ಕೊಂಡಾಗ ಅವರು ಆ ಎಲ್ಲ ಲಕ್ಷಣಗಳನ್ನು ಬಲ್ಲವರಾಗಿ ಮೈಸೂರಿನ ಕಾಶಿನಾಥ ಶಾಸ್ತ್ರಿಗಳ ಜೊತೆ ಸಂಪರ್ಕ ಸಾಧಿಸಿದಾಗ ಇದು ಉಜ್ಜಯಿನಿ ಜಗದ್ಗುರುವರ ಹೋಲಿಕೆ ಆಗ್ತದೆ ಅಂದಾಗ, ಅಯ್ಯೋ ಎಂತ ತಪ್ಪು ಮಾಡಿದೆ, ಅವ್ರಿಂದ ನನಗೆ ಪತ್ರ ಬಂದಿತ್ತು, ಆ ಪತ್ರವನ್ನ ನಿರ್ಲಕ್ಷ್ಯ ಮಾಡಿ ನಾನು ಬಂದಿದ್ದೀನಿ, ಅದೇ ಕಾರಣಕ್ಕೆ ನನಗೆ ಇವತ್ತು ಸ್ವಪ್ನ ಬಂದಿದೆ ಅಂತ ಹೇಳಿ ತನ್ನ ರಜಾ ದಿನದ ಎಲ್ಲ ಪ್ರವಾಸಗಳನ್ನ ರದ್ದು ಮಾಡಿ ವಾಪಸ್ ಮೈಸೂರಿಗೆ ಬಂದು ಸಿದ್ಧಲಿಂಗ ಜಗದ್ಗುರುವರ ಪತ್ರವನ್ನು ನೋಡ್ತಾನೆ. ಆ ಪತ್ರದೊಳಗೆ ಏನಿರ್ತದ ಅಂತ ಕೇಳಿದ್ರೆ, ಮಹಾರಾಜ ಡೆಹ್ರಾಡೂನ್ಗೆ ಹೋಗೋದಕ್ಕಿಂತ ಮುಂಚೆ ರಂಭಾಪುರಿ ಪೀಠಕ್ಕೆ ಚುನಾವಣೆಯನ್ನ ಅನೌನ್ಸ್ ಮಾಡಿ ಹೋಗಿರ್ತಾನೆ. ಅಂದ್ರೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಂಥದ್ದು, ಒಟ್ಟುವನ್ನ ಆಯ್ಕೆ ಮಾಡುವಂಥದ್ದು. ಆದ್ರೆ ಸಿದ್ಧಲಿಂಗ ಜಗದ್ಗುರು ಪತ್ರ ಬರೆದಿರ್ತಾರೆ, ಯಾವುದೇ ಕಾರಣಕ್ಕೂ ರಾಜ ಮಹಾರಾಜರು ಉಳಿದ ಮಠಗಳು, ವಿರಕ್ತ ಮಠಗಳು, ಪಂಚಪೀಠಗಳ ಆಯ್ಕೆ ವ್ಯವಸ್ಥೆಯೊಳಗೆ ನೀವು ಮಧ್ಯಪ್ರವೇಶ ಮಾಡಬಾರದು. ಉಳಿದ 4 ಪೀಠಗಳು ಇದಕ್ಕೆ ಉತ್ತರದಾಯಿತ್ವ ಇರ್ತದೆ, ಅವರೇ ಜವಾಬ್ದಾರಿಯನ್ನು ಹೊರುತ್ತಾರೆ, ನೀವು ಇದರಲ್ಲಿ ಮಧ್ಯಪ್ರವೇಶ ಮಾಡಬಾರದು ಅನ್ನುವಂತ ಪತ್ರವನ್ನ ಮಹಾರಾಜರಿಗೆ ಬರೆದಿರ್ತಾರೆ. ಮಹಾರಾಜರು ಬಂದು ಆ ಪತ್ರವನ್ನು ನೋಡಿ ಕ್ಷಮೆಯನ್ನ ಕೋರಿ ಸಿದ್ಧಲಿಂಗ ಜಗದ್ಗುರುವರಿಗೆ ನಿರೂಪವನ್ನು ಕಳಿಸ್ತಾರೆ. ನಿಮ್ಮ ಪಂಚಪೀಠಗಳ ವ್ಯವಸ್ಥೆಯೊಳಗ ನಾವ್ಯಾರು ಕೂಡ ಮಧ್ಯಪ್ರವೇಶ ಮಾಡೋದಿಲ್ಲ. ರಂಭಾಪುರಿ ಪೀಠದ ಯಾವುದೇ ವಿಚಾರ ಇದ್ರೂ ಕೂಡ ನೀವು ಉಳಿದ ಪೀಠಗಳ ತೀರ್ಮಾನ ತೆಗೆದುಕೊಳ್ಳಬಹುದು ಅನ್ನುವಂತಹ ಫರ್ಮಾನನ್ನ ಹೊರಡಿಸ್ತಾರೆ. 4 ವರ್ಷ ಆ ಪೀಠಕ್ಕೆ ಜಗದ್ಗುರು ಇರೋದಿಲ್ಲ. ಪಂಚಾಕ್ಷರ ಜಗದ್ಗುರು ಲಿಂಗೈಕ್ಯರಾದ ಮೇಲೆ ಆ ಪೀಠ ಜಗದ್ಗುರು ಇಲ್ಲದೆ 4 ವರ್ಷ ಇರುತ್ತದೆ. ಅಂತಹ ಜಗದ್ಗುರು ಇಲ್ಲದೆ ಇರತಕ್ಕಂಥ ರಂಭಾಪುರಿ ಪೀಠದ ವ್ಯವಸ್ಥೆಯನ್ನ ಪುನಃಸ್ಥಾಪನೆ ಮಾಡಿ ಆ ಪೀಠಕ್ಕೆ ಒಂದು ನಾಯಕತ್ವವನ್ನು ಒದಗಿಸಿ ಸಿರಿಗೆರೆ ಹಿರೇಹಾಣ ಮಠದ ಶಿವಾನಂದ ಜಗದ್ಗುರುವರನ್ನ ರಂಭಾಪುರಿ ಪೀಠದ ಪಟ್ಟವನ್ನು ಕಟ್ಟಿದಂತವರು ಯಾರಾದ್ರೂ ಇದ್ರೆ ಅದು ಸಿದ್ಧಲಿಂಗ ಜಗದ್ಗುರುವರು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಕೂಡ ಸ್ಮರಿಸದೇ ಇರುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನ ವಿಚಾರ ಮಾಡಬೇಕು. ನಿಮಗೆ ನೆನಪಿರಲಿ, ಕೇದಾರ ಪೀಠದ ವಿಪತ್ತನ್ನ, ಶ್ರೀಶೈಲ ಪೀಠದ ವಿಪತ್ತನ್ನ, ಅವತ್ತಿನ ಕಾಲಕ್ಕೆ 2 ಬಾರಿ ಕಾಶಿಗೆ ಹೋಗ್ತಾರೆ, 2 ಬಾರಿ ಕೇದಾರಕ್ಕೆ ಹೋಗ್ತಾರೆ, 2 ಬಾರಿ ಬಾಳೆಹೊನ್ನೂರಿಗೆ ಹೋಗ್ತಾರೆ, 2 ಬಾರಿ ಶ್ರೀಶೈಲಕ್ಕೆ ಹೋಗಿ ಬರ್ತಾರೆ. ಶ್ರೀಶೈಲಕ್ಕೆ ಎಂತ ಗುರುಗಳನ್ನು ಕೊಡ್ತಾರೆ ಅಂದ್ರೆ, ವಾಗೀಶ ಪಂಡಿತಾರಾಧ್ಯರಂತಹ ಮೇಧಾವಿಗಳನ್ನ ಆ ಪೀಠಕ್ಕೆ ತಂದು ಕೊಟ್ಟು ಅವತ್ತಿನವರೆಗೂ 7 ಜನ ಜಗದ್ಗುರುಗಳು ಒಂದೇ ಮನೆತನದ ನಾಗರೂಟಿ ಮನೆತನದವರೇ ಆಗಿರ್ತಾರೆ. ಆ ಮನೆತನದ ವಂಶ ಪಾರಂಪರ್ಯ ವ್ಯವಸ್ಥೆಯನ್ನ ತೆಗೆದುಹಾಕಿ ಮೊಟ್ಟ ಮೊದಲಿಗೆ ಹೊರ ವ್ಯಕ್ತಿಯನ್ನ ತಂದು ಪಟ್ಟ ವ್ಯಕ್ತಿ ಜಗದ್ಗುರು ಪಂಚಪೀಠಗಳು ರಕ್ತ ಸಂಬಂಧಿ ಪೀಠಗಳಲ್ಲ ಅನ್ನುವಂಥದ್ದನ್ನು ರುಜುವಾತು ಮಾಡಿದಂತ ಜಗದ್ಗುರು ಯಾರಾದ್ರೂ ಇದ್ರೆ ಅದು ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದಗಳವರು ಅನ್ನುವಂಥದ್ದನ್ನ ವಿಚಾರ ಮಾಡಬೇಕು. ಅಷ್ಟೇ ಅಲ್ಲ, ಈಗಾಗಲೇ ವಿಶ್ವಲಿಂಗ ಜಗದ್ಗುರು ಅವರ ಬಗ್ಗೆ ಹೇಳಿದ್ದಾರೆ ಕೇದಾರ ಜಗದ್ಗುರುಗಳು. ಅವರನ್ನ ಆಯ್ಕೆ ಮಾಡಿ ಪಟ್ಟ ಮಾಡಿದವರೇ ಸಿದ್ಧಲಿಂಗ ಜಗದ್ಗುರುಗಳು. ಕೊನೆಗಾಲ ಎಷ್ಟು ಅವರಲ್ಲಿ ಆತ್ಮೀಯತೆ ಇತ್ತು ಅಂದ್ರೆ, ಉಜ್ಜಯಿನಿಯ ಜಗದ್ಗುರುಗಳು ಕೇದಾರ ಜಗದ್ಗುರುಗಳ ನಡುವೆ ಆತ್ಮೀಯತೆ, ಅನನ್ಯ ಬಾಂಧವ್ಯ ಎಷ್ಟಿತ್ತು ಅಂತ ಕೇಳಿದ್ರೆ, ವಿಶ್ವಲಿಂಗ ಜಗದ್ಗುರುಗಳವರ ಎಲ್ಲಿ ಲಿಂಗೈಕ್ಯರಾಗ್ತಾರೆ ಅಂದ್ರೆ ಉಜ್ಜಯಿನಿ ಪೀಠದಲ್ಲಿ ಲಿಂಗೈಕ್ಯರಾಗ್ತಾರೆ. ಇವತ್ತಿಗೂ ಕೂಡ ಉಜ್ಜಯಿನಿ ಪೀಠದೊಳಗ ಕೇದಾರ ಪೀಠದ ವಿಶ್ವಲಿಂಗ ಜಗದ್ಗುರುಗಳ ಸಮಾಧಿ ಗದ್ದುಗೆ ಉಜ್ಜಯಿನಿಯೊಳಗೆ ಇರತಕ್ಕಂಥದ್ದನ್ನ ನೋಡಿದಾಗ ಆ ಪೀಠಗಳ ನಡುವಿನ ಬಾಂಧವ್ಯ, ಪ್ರೇಮ ಎಷ್ಟಿತ್ತು ಅನ್ನುವಂಥದ್ದನ್ನು ಕೂಡ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನ ವಿಚಾರ ಮಾಡಬೇಕು. ಇದರ ಜೊತೆಗೆ ಪಂಚಾಚಾರ್ಯ ಎಲೆಕ್ಟ್ರಿಕಲ್ ಪ್ರೆಸ್ ಅನ್ನ ಮೊಟ್ಟ ಮೊದಲು ಒಂದು ಪ್ರೆಸ್ ಅನ್ನು ಸ್ಥಾಪನೆ ಮಾಡೋದಕ್ಕೆ ಆಶೀರ್ವಾದ ಮಾಡಿದವರು ಸಿದ್ಧಲಿಂಗ ಜಗದ್ಗುರುಗಳು. ಕಾಶಿನಾಥ ಶಾಸ್ತ್ರಿಗಳವರಿಗೆ ಎಲ್ಲ ರೀತಿಯ ಸಹಾಯವನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಒಂದು ಕಾಲದೊಳಗೆ ಉಜ್ಜಯಿನಿ ಪೀಠ ಅಂದ್ರೆ ಸಂಸ್ಕೃತ ಪಂಡಿತರಿರ್ತಕ್ಕಂಥ ದೊಡ್ಡ ವಿಶ್ವವಿದ್ಯಾಲಯೋಪಾದಿಯೊಳಗ ಕೆಲಸ ಮಾಡಿದಂತ ಪೀಠ. ಅವತ್ತಿನ ಕಾಲದೊಳಗ ವೈ ನಾಗೇಶ ಶಾಸ್ತ್ರಿಗಳು ಬೆಳ್ಳಾರಿ, ಉಮತಿಗೆ ಶಂಕರ ಶಾಸ್ತ್ರಿಗಳು, ಹಡಗಲಿಯ ವಿರೂಪಾಕ್ಷ ಶಾಸ್ತ್ರಿಗಳು, ಕಾಶಿನಾಥ ಶಾಸ್ತ್ರಿಗಳು, ಹೀಗೆ 10 ಹಲವು ಪಂಡಿತರನ್ನ ಆ ಪೀಠದಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಇತ್ತು. ಅಷ್ಟೇ ಅಲ್ಲ, ಮೊಟ್ಟ ಮೊದಲ ಬಾರಿಗೆ ನಮ್ಮ ಶಿವಾಚಾರ್ಯರನ್ನ ಗಮನಿಸಬೇಕು, ನೆನಪಿಟ್ಕೋಬೇಕು. ಮೊಟ್ಟ ಮೊದಲ ಬಾರಿಗೆ ಉಪನಿಷತ್ತುಗಳಿಗೆ ಕೇವಲ ಅಲ್ಲಿಯವರೆಗೆ ಬ್ರಾಹ್ಮಣ್ಯ ಪರವಾಗಿರ್ತಕ್ಕಂಥ, ಮಹಾತ್ವ ಪರವಾಗಿರ್ತಕ್ಕಂಥ, ವೈಷ್ಣವ ಪರವಾಗಿರ್ತಕ್ಕಂಥ ಭಾಷೆಗಳನ್ನು ಬರೆದಿದ್ದರು. ಆದರೆ ಸಿದ್ಧಲಿಂಗ ಜಗದ್ಗುರುಗಳು ಎಲ್ಲ ಪಂಡಿತರನ್ನು ಒಟ್ಟುಗೂಡಿಸಿ ಉಪನಿಷತ್ತುಗಳಿಗೂ ಕೂಡ ವೀರಶೈವ ಪರವಾಗಿರ್ತಕ್ಕಂಥ ಭಾಷೆಗಳನ್ನು ಬರೆಸಿ 9 ಗ್ರಂಥಗಳನ್ನು ಅವತ್ತಿನ ಕಾಲಕ್ಕೆ ಪ್ರಿಂಟ್ ಮಾಡ್ತಾರೆ ಸಿದ್ಧಲಿಂಗ ಜಗದ್ಗುರುಗಳು.
ಒಂದಲ್ಲ ಎರಡಲ್ಲ, ಕವಿಗಳಿಗೆ, ಸಾಹಿತಿಗಳಿಗೆ, ಕಲಾವಿದರಿಗೆ ಆ ಪೀಠದೊಳಗೆ ಎಷ್ಟು ಆಶ್ಚರ್ಯ ಇತ್ತು ಅಂತ ಕೇಳಿದ್ರೆ ಆಶ್ಚರ್ಯ ಆಗ್ತದ. ಹರೀಶ್ವರ ಕವಿಗಳು ಅವರ ಸಂಸಾರ ರಂಭಾಪುರಿ ಪೀಠದ ಪಟ್ಟಾಧಿಕಾರದ ಸಂದರ್ಭದೊಳಗೆ ಆ ತಾಯಿ ಪಲ್ಲಕ್ಕಿ ಉತ್ಸವ ನೋಡ್ತಾ ನೋಡ್ತಾ ಮಗುವನ್ನ ಕೆಳಗೆ ಬಿಡ್ತಾಳೆ. ಮಗು ಪ್ರಾಣ ಹೋಗ್ಬಿಡ್ತದ. ಎಲ್ಲರೂ ದುಃಖಿತರಾಗಿರ್ತಾರೆ. ಜಗದ್ಗುರು ಅಲ್ಲಿಂದನೇ ನೋಡ್ತಾರೆ. ಆ ತಾಯಿ ಜಗದ್ಗುರು ನೋಡ್ತಾ ನೋಡ್ತಾ ಪಲ್ಲಕ್ಕಿ ಕೈ ಮುಗಿಬೇಕು ಅನ್ನುವಂತ ಧಾವಂತದೊಳಗೆ ಮಹಡಿ ಮೇಲೆ ನಿಂತಂತವಳು ತನ್ನ ಸ್ವಂತ ಮಗುವನ್ನೇ ಕೆಳಗೆ ಬಿಟ್ಟಿರ್ತಾಳೆ. ಆ ಮಗು ಸತ್ತು ಹೋಗಿರ್ತದೆ. ಅದನ್ನು ನೋಡಿದ ಸಿದ್ಧಲಿಂಗದೇವರು ಆ ಕ್ಷಣವೇ ಕರೆದು ಆ ಮಗುವಿಗೆ ಮಂತ್ರಾಕ್ಷತೆಯನ್ನು ಹಾಕಿ ಮಂತ್ರೋದಕವನ್ನು ಪ್ರೋಕ್ಷಣೆ ಮಾಡಿದ್ರೆ ಸತ್ತಂತ ಮಗು ಎದ್ದು ಬಂದು ಆ ಹರೀಶ್ವರ ಶಾಸ್ತ್ರಿಗಳ ಮುಡಿಯೊಳಗೆ ಕೊಡ್ತಾರೆ. ಆಶ್ಚರ್ಯ. ಹರೀಶ್ವರ ಶಾಸ್ತ್ರಿಗಳವರು ಇವತ್ತೇ ಎತ್ತುವಿನ ಆರತಿ, ಆ ಮಂಗಳಾರತಿ ಇರ್ಬೋದು, ಇನ್ನು ಅನೇಕ ಪದ್ಯಗಳಿರ್ಬೋದು, ಅದೆಲ್ಲ ಅವರು ಬರೆದಿರ್ತಕ್ಕಂಥದ್ದು. ಅವತ್ತಿನಿಂದ ಸಿದ್ಧಲಿಂಗ ದೇವರವರ ಬಗ್ಗೆ ಸುಮಾರು 108 ಭಕ್ತಿ ಗೀತೆಗಳನ್ನ ಯಾರು ಬರೀತಾರೆ ಅಂದ್ರೆ ಹರೀಶ್ವರ ಕವಿಗಳು ಬರೀತಾರೆ ಅನ್ನುವಂಥದ್ದನ್ನ ವಿಚಾರ ಮಾಡಬೇಕು. ಚಿಕ್ಕಮಗಳೂರಿನ ನಮ್ಮ ಶಿವಾಚಾರ್ಯರಾಗಿರ್ಬೋದು, ಶಾಸ್ತ್ರಿಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಸಿದ್ಧಲಿಂಗ ಜಗದವರು ಅಪಾರವಾಗಿರ್ತಕ್ಕಂಥ ಒಂದು ಭಕ್ತಿ ಶ್ರದ್ಧೆಯನ್ನು ಮಾಡಿದಂಥವ್ರು. ಇನ್ನೂ ಒಂದು ಮಾತನ್ನ ನಿಮಗೆ ಹೇಳಲೇಬೇಕು, ನೆನಪಿಟ್ಕೊಳ್ರಿ. ಇವತ್ತು ನೀವೆಲ್ಲ ಚಿಕ್ಕೇನಕೊಪ್ಪದ ಚನ್ನವೇಲಿ ಶರಣರ ಹಾಗೆ ನಮ್ಮ ಗುಡದೂರಿನ ದೊಡ್ಡ ಬಸವಾದ ತಾತನ ಹೆಸರನ್ನ ಕೇಳಿರ್ಬೋದು. ಇಬ್ಬರು ಇವತ್ತಿನ ಕಾಲದೊಳಗೆ ಬಹಳ ದೊಡ್ಡ ಜಾತ್ರೆ ಜೊತೆಗೆ ಶರಣರಾಗಿ ಇರತಕ್ಕಂತ ಒಂದು ಪರಂಪರೆ ಇರತಕ್ಕಂತ ಮಠಗಳು. ಅವರಿಬ್ಬರು ಸಿದ್ಧಲಿಂಗ ದೇವರ ಸೇವಕರು, ಸೇವಾ ಮರಿಗಳು. ಆಶ್ಚರ್ಯ ಆಗ್ಬೋದು ನಿಮ್ಗೆ. ಬುಗ್ಗಾಂಬದೊಳಗೆ 3 ತಿಂಗಳಿನ ಅನುಷ್ಠಾನ ಮಾಡಿದಲ್ಲ ಸಿದ್ಧಲಿಂಗ ದೇವರು. ಅವಾಗ ಅವರ ಸೇವಾ ಮರಿಗಳು ಯಾರಾಗಿದ್ದಪ್ಪ ಅಂತ ಕೇಳಿದ್ರೆ ಚಿಕ್ಕೇನಕೊಪ್ಪದ ಚನ್ನವೇಲಿ ಶರಣರು, ಗುಡದೂರಿನ ದೊಡ್ಡ ಬಸವಾದ ತಾತನವರು. ಬಹುಶಃ ಅವರು ಮಾಡಿದ ಸೇವೆ ಇವತ್ತು ಆ ಭಾಗದೊಳಗೆ ಅತ್ಯಂತ ದೊಡ್ಡ ಶರಣರನ್ನಾಗಿ ಅವರಿಬ್ಬರನ್ನ ಪರಿವರ್ತನೆ ಮಾಡಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬೇಕು. ಹಾಗೆ ಸಿದ್ಧಲಿಂಗ ಜಗದವರು ವೀರಶೈವ ವಿದ್ಯಾವರ್ಧಕ ಸಂಘ ಇರಬಹುದು, ಶ್ರೀಮದ್ ವೀರಶೈವ ಶಿವಯೋಗ ಮಂದಿರ ಇರಬಹುದು, ಹಾಗೆ ಗದಗದೊಳಗಿರ್ತಕ್ಕಂಥ ವೀರೇಶ್ವರ ಪುಣ್ಯಾಶ್ರಮ ಇರಬಹುದು. ಇವೆಲ್ಲವುಗಳ ಸ್ಥಾಪನೆಗೆ ತಮ್ಮ ಪೀಠದಿಂದ ಮೊಟ್ಟ ಮೊದಲ ಆಶೀರ್ವಾದವನ್ನ ಅವರು ಮಾಡಿರ್ತಕ್ಕಂಥದ್ದು. ವಿಶೇಷ ಅಂತ ಕೇಳಿದ್ರೆ ಹಾನಗಲ್ಲ ಗುರು ಕುಮಾರಸ್ವಾಮಿಗಳವರ ಪೂರ್ವಾಶ್ರಮದ ಪೀಠವು ಉಜ್ಜಯಿನಿ ಪೀಠನೇ. ಅದಕ್ಕೆ ಅವರು ಏನೇ ಕಾರ್ಯವನ್ನು ಮಾಡೋದಕ್ಕಿಂತ ಮುಂಚೆ ಪೀಠಕ್ಕೆ ಬಂದು ಸಿದ್ಧಲಿಂಗ ಜೋದರ ಜೊತೆ ಚರ್ಚೆ ಮಾಡಿ ಆನಂತರ ನಿರ್ಧಾರವನ್ನು ತೆಗೆದುಕೊಳ್ತಿದ್ರು. ಹಾಗೆ ಹಕ್ಕಿನಿಂದ ಕೇಳ್ತಿದ್ರು ಅಂತವ್ರು, ನನ್ನ ಪೀಠ ಮೊದಲನೇ ದೇಣಿಗೆ ಸಂಪತ್ತಿನ ಪೀಠ, ನೀವು ಆಶೀರ್ವಾದ ಮಾಡಿದ್ರೆ ನಾನು ಮಾಡುವಂತ ಕಾರ್ಯ ಯಶಸ್ವಿ ಆಗ್ತದ, ಮೊದಲನೇ ಜೋಳಿಗೆ ನಿಮ್ಮದೇ ಆಗಬೇಕು ಅನ್ನುವಂಥದ್ದನ್ನ ಸಿದ್ಧಲಿಂಗ ಜೋದರ ಹತ್ರ ಕೇಳಿಕೊಂಡು ತೆಗೆದುಕೊಂಡು ಹೋಗ್ತಕ್ಕಂತ ಸ್ವಭಾವ ಅವರಿಬ್ಬರಲ್ಲಿ. ಗುರು ವಿರಕ್ತರ ಸಮನ್ವಯತೆ ಎಷ್ಟು ಅದ್ಭುತವಾಗಿತ್ತು ಅಂತ ಕೇಳಿದ್ರೆ 8 ಬಾರಿ ಹಾನಗಲ್ಲ ಗುರು ಕುಮಾರಸ್ವಾಮಿಗಳವರು ತಮ್ಮ ಜೀವಿತ ಕಾಲದೊಳಗೆ ಉಜ್ಜಯಿನಿ ಪೀಠವನ್ನ ಸಂದರ್ಶನ ಮಾಡುತ್ತಾರೆ. ಬಹುಶಃ ಇವತ್ತಿನ ಎಲ್ಲ ಗುರು ವಿರಕ್ತ ಮಠಾಧೀಶರು ಇವುಗಳನ್ನ ಅರ್ಥ ಮಾಡಿಕೊಂಡು ಸಮಾಜದ 2 ಕಣ್ಣು ಅನ್ನುವಂತ ಭಾವದೊಳಗ ಎಲ್ಲ ಭಕ್ತರನ್ನ ಪ್ರೀತಿ ಮಾಡತಕ್ಕಂಥ ಗುಣ ವಿಶೇಷಣಗಳನ್ನ ಗುರು ವರ್ಗದವರು ಬೆಳೆಸ್ಕೊಳ್ಬೇಕು, ವಿರಕ್ತ ವರ್ಗದವರು ಕೂಡ ಬೆಳೆಸ್ಕೊಳ್ಬೇಕು ಅನ್ನುವಂತಹ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ, ವಿಶೇಷವಾಗಿ ಸಿದ್ಧಲಿಂಗ ಜಗದವರು ಬದುಕಿದ್ದೇ 46 ವರ್ಷ. 16ನೇ ವಯಸ್ಸಿಗೆ ಪಟ್ಟ ಆಗ್ತದೆ, 46ನೇ ವಯಸ್ಸಿಗೆ ಅವರು ಲಿಂಗೈಕ್ಯ ಆಗ್ತಾರೆ. ಬಹುಶಃ ಅವರು ಪಟ್ಟ ಆಡಿದ 30 ವರ್ಷಗಳಲ್ಲಿ 300 ವರ್ಷಗಳು ಯಾರು ತಿರುಗೋದಕ್ಕೆ ಸಾಧ್ಯ ಇದೆಯೋ ಅಷ್ಟು ದೇಶ ಸಂಚಾರವನ್ನು ಮಾಡುತ್ತಾರೆ. ಎಲ್ಲ ಮಠಗಳನ್ನ ದರ್ಶನ ಕೊಡ್ತಾರೆ, ಎಲ್ಲ ಮಠಗಳಿಗೆ ಕಾಯಕಲ್ಪವನ್ನು ಕೊಡ್ತಾರೆ. ಅವರು ಕೇವಲ ನಮ್ಮದು ಉಜ್ಜಯಿನಿ ಪೀಠದ ಶಾಖಾ ಮಠ, ಅದು ಆ ಪೀಠದ ಶಾಖಾ ಮಠ, ಅಲ್ಲಿಗೆ ಹೋಗಬಾರದು ಇಲ್ಲಿಗೆ ಹೋಗಬಾರದು, ಯಾವುದೇ ತಾರತಮ್ಯ, ಯಾವುದೇ ಭೇದ ಭಾವಗಳಿಲ್ಲದೆ ಎಲ್ಲ ಪೀಠಗಳನ್ನ, ಎಲ್ಲ ಪೀಠಗಳ ಮಠಗಳನ್ನ ಆಶೀರ್ವಾದ ಮಾಡಿದಂತ ಏಕೈಕ ಜಗದ್ಗುರು ಯಾರಾದ್ರೂ ಇದ್ರೆ ಅದು ಉಜ್ಜಯಿನಿಯ ಮಹಾ ತಪಸ್ವಿ ಸಿದ್ಧಲಿಂಗ ಜಗದ್ಗುರು ಅವರು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಇನ್ನೊಂದು ಮಾತು ನೆನಪಿರಲಿ, ಉಜ್ಜಯಿನಿ ಪೀಠದೊಳಗೆ ಇವತ್ತಿಗೂ ಕೂಡ ವರ್ಷಕ್ಕೆ 4 ಬಾರಿ ಜಂಗಮ ಗಣಾರಾಧನೆ ನಡೀತದೆ. ಮೊನ್ನೆ ಶ್ರಾವಣದ ಪುರಾಣ ಮಂಗಲ ಸಂದರ್ಭದಲ್ಲೂ ಕೂಡ ಆ ಭಾಗದ ಸುತ್ತಮುತ್ತಲಿನ ಸುಮಾರು 50 ಹಳ್ಳಿಗಳಿಗೆ ನಿರೂಪವನ್ನು ಕಳಿಸಲಾಗ್ತದೆ. ಆ ಭಾಗದ ಹಳ್ಳಿಗಳ ಎಲ್ಲ ಜಂಗಮ ಮಂಟಲದ ಜಂಗಮ ಶ್ರೇಷ್ಠರ ಹೆಣ್ಣು ಗಂಡು ಬೇರೆಯಿಂದಲೇ ಪೀಠಕ್ಕೆ ಬರ್ತಾರೆ. ಅವತ್ತು ದಾಸೋಹವನ್ನು ಸ್ವತಃ ಜಗದ್ಗುರುವೇ ಅವರಿಗೆ ನೀಡ್ತಾರೆ. ಕೊನೆಗೆ ಪೀಠದಿಂದ ಆ ಜಂಗಮರಿಗೆ ವಸ್ತ್ರ, ತಾಂಬೂಲ, ಕಾಣಿಕೆಯನ್ನ ಕೊಟ್ಟು ಕಳಿಸ್ತಕ್ಕಂಥ ಪದ್ಧತಿ ಇವತ್ತಿಗೂ ಕೂಡ ಉಜ್ಜಯಿನಿ ಪೀಠದಲ್ಲಿ ಇರ್ತಕ್ಕಂಥದ್ದು.
ಆ ಪರಂಪರೆಯನ್ನ ಯಾರು ಪ್ರಾರಂಭ ಮಾಡಿದ್ರು ಅಂದ್ರೆ ಸಿದ್ಧಲಿಂಗ ಜಗದ್ರು ಪ್ರಾರಂಭ ಮಾಡ್ತಾರೆ. ಜಂಗಮೋ ಜಗತ್ ರಕ್ಷಕ, ಜಂಗಮ ಉಳಿದ್ರೆ ಭಕ್ತ ಕುಲ ಉಳಿತದೆ, ಜಂಗಮ ಉಳಿದ್ರೆ ಜಗತ್ತು ಉಳಿತದ. ನಮ್ಮನ್ನೆಲ್ಲ ಈ ಕ್ಷೇತ್ರಕ್ಕೆ ತ್ಯಾಗ ಮಾಡಿ ದಾನ ಮಾಡಿ ಕೊಟ್ಟವರು ಜಂಗಮ ಮನೆತನ, ಆ ಮನೆತನ ಉದ್ಧಾರ ಆಗಬೇಕು ಅಂತೇಳಿ ಅವತ್ತಿನ ಕಾಲಕ್ಕೆ ಜಂಗಮರು ಕರೆದು ಸ್ವತಃ ತಾವೇ ಕೈಯಿಂದ ಉಣಬಡಿಸಿ ಒಂದೊಂದು ಬೆಳ್ಳಿಯ ನಾಣ್ಯಗಳನ್ನ ಆ ಜಂಗಮರಿಗೆ ಕೊಟ್ಟು ಕಳಿಸ್ತಿದ್ರಂತೆ ಸಿದ್ಧಲಿಂಗ ಜಗದ್ರು. ಅಂದ್ರೆ ಎಷ್ಟರ ಮಟ್ಟಿಗೆ ಜಂಗಮರ ಬಗ್ಗೆ ಒಂದು ಪ್ರೀತಿ, ವಿಶ್ವಾಸ, ಆಶೀರ್ವಾದದ ಶ್ರೀರಕ್ಷೆ ಇವೆಲ್ಲವುಗಳನ್ನ ಒಳಗೊಂಡಿರ್ತಕ್ಕಂಥ ಹೃದಯ ಅವರದಾಗಿತ್ತು ಅನ್ನುವಂಥದ್ದನ್ನ ವಿಚಾರ ಮಾಡಬೇಕು. ಒಂದಲ್ಲ ಎರಡಲ್ಲ ಅವರು ಪವಾಡ ಮಾಡಿರ್ತಕ್ಕಂಥದ್ದು ಕೇಳ್ತಾ ಹೋದ್ರೆ ನಿಜಕ್ಕೂ ಕೂಡ ಒಬ್ಬ ಕವಿಗಳು, ಒಬ್ಬ ಮಹಾತ್ಮರ ಬಗ್ಗೆ ಒಂದು ಪುರಾಣ ಬರೆಯೋದು ಬಹಳ ಅಪರೂಪ. ಒಬ್ಬ ಕವಿಗಳು, ಒಬ್ಬ ಮಹಾತ್ಮರ ಬಗ್ಗೆ ಒಂದು ಗ್ರಂಥ ಬರೆಯೋದು ಅಪರೂಪ. ಆದರೆ ಸಿದ್ಧಲಿಂಗ ಜಗದವರಿಗೆ 4 ಕವಿಗಳು 4 ಪುರಾಣ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ಅಂದ್ರೆ ಅವ್ರ ಬಗ್ಗೆ ಎಷ್ಟು ಅಭಿಮಾನ, ಎಷ್ಟು ಭಕ್ತಿ ಶ್ರದ್ಧೆ ಇತ್ತು ಅನ್ನುವಂಥದ್ದನ್ನ ವಿಚಾರ ಮಾಡಬೇಕು. ಬಹುಶಃ ಅವತ್ತಿನ ಕಾಲದೊಳಗ ಒಂದು ಜಗದ್ಗುರು ಇನ್ನೊಂದು ಜಗದ್ಗುರು ನೋಡ್ಬೇಕಪ್ಪ ಅಂದ್ರೆ ಇಲ್ಲ ಪಟ್ಟ ಕಟ್ಟಬೇಕಾದ್ರೆ ನೋಡ್ಬೇಕು, ಇಲ್ಲ ಚಟ್ಟ ಕಟ್ಟಬೇಕಾದ್ರೆ ನೋಡ್ಬೇಕು. ಇವೆರಡು ಸಂದರ್ಭದಲ್ಲಿ ಬಿಟ್ರೆ ಮತ್ತೊಮ್ಮೆ ಇನ್ನೊಂದು ಪೀಠಕ್ಕೆ ಹೋದಂತ ಉದಾಹರಣೆಗಳೇ ಇರಲಿಲ್ಲ. ಅಂತ ಸಂದರ್ಭದೊಳಗ ಪಂಚಪೀಠಗಳನ್ನ ಒಂದು ವೇದಿಕೆಗೆ ತಂದು ಮೊಟ್ಟ ಮೊದಲನೇ ಬಾರಿಗೆ 1918 ಇಸ್ವಿಯೊಳಗ ವಾರಣಾಸಿಯೊಳಗ, ಕಾಶಿಯೊಳಗ ಪಂಚಾಚಾರ ಸಮ್ಮೇಳನ ಏರ್ಪಾಡು ಮಾಡಿ ಪಂಚಪೀಠಗಳನ್ನ ಒಂದು ವೇದಿಕೆಗೆ ತಂದು ಅವರ ಉತ್ಸವ, ಅಡ್ಡಪಲ್ಲಕ್ಕಿ ಉತ್ಸವ ಮೊಟ್ಟ ಮೊದಲಿಗೆ ಆ ಕಾಶಿಯೊಳಗೆ ನಡೆಯುವಂತೆ ಮಾಡಿದಂತವ್ರು ಯಾರಾದ್ರೂ ಇದ್ರೆ ಅದು ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದಗಳವರು ಅನ್ನುವಂಥದ್ದನ್ನ ಯಾವ ಕಾರಣಕ್ಕೂ ಕೂಡ ನೆನಪಿಸಿಕೊಳ್ಳದೆ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ ನಾವು ಬಹಳ ಪುಣ್ಯ ಮಾಡಿದ್ದೇವೆ. ಬಹುಶಃ ಅವರ ಹೆಸರನ್ನ ನಮಗಿಟ್ಟರಲ್ಲ, ಅದು ನಮ್ಮ ಪೂರ್ವ ಜನ್ಮದ ಪುಣ್ಯ. ಇವತ್ತು ನಾವೇನೇ ಯಾವುದೇ ಭಾಷೆಯೊಳಗೆ ಮಾತನಾಡಿದ್ರು, ಎಲ್ಲೇ ಅಡ್ಡಾಡಿದ್ರು, ಯಾವುದೇ ಪ್ರವಚನ ಮಾಡಿದ್ರು, ಆಶೀರ್ವಚನ ಮಾಡಿದ್ರು, ಎಷ್ಟೇ ಪ್ರವಾಸ ಮಾಡಿದ್ರು, ನಮ್ಮೆಲ್ಲ ಶಿವಾಚಾರ್ಯಗಳಿಗೆ ಎಷ್ಟು ಪ್ರೀತಿ ಮಾಡ್ತಾರಂದ್ರೆ ಅದು ನಮ್ಮ ಕಾರಣಕ್ಕಾಗಿ ಅಲ್ಲ, ಆ ಸಿದ್ಧಲಿಂಗ ಜಗದವರ ಆಶೀರ್ವಾದದ ಕಾರಣಕ್ಕಾಗಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಅತ್ಯಂತ ಮನತುಂಬಿ ನಾವಾದ್ರೂ ಕೂಡ ಹೇಳೋದಕ್ಕೆ ಬಯಸ್ತೇವೆ. ಇಲ್ಲೊಂದು ಮಾತನ್ನು ನೆನಪಿಸಿಕೊಳ್ಬೇಕು. ಪ್ರಸ್ತುತ ರಂಭಾಪುರ ಜಗದ್ಗುರು ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಗಳವರು ಮೊಟ್ಟ ಮೊದಲು ಅವರ ಹೆಸರು ಏನಿತ್ತಪ್ಪ ಅಂತ ಕೇಳಿದ್ರೆ ಆ ಹುಬ್ಬಳ್ಳಿ ತಾಲೂಕಿನ ಹಳ್ಳಿಯಾಳದ ಉಜ್ಜಯಿನಿ ಪೀಠದ ಶಾಖಾ ಮಠದ ಶಿವಾಚಾರ್ಯರವರಾಗಿದ್ದರು. ಅವಾಗ ಅವರ ಹೆಸರು ಏನಿತ್ತು ಅಂದ್ರೆ ಶತಸ್ಥಲ ಬ್ರಹ್ಮಿ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳಂತಾನೆ ಅವರ ಹೆಸರಿತ್ತು. ಮೇಲನಗವಿ ಮಠಕ್ಕೆ ತುಮಕೂರಿಗೆ ಹೋದ ಮೇಲೆ, ಶಿವಗಂಗೆ ಹೋದ ಮೇಲೆ ಮತ್ತೆ ಅವರ ಹೆಸರು ಚೇಂಜ್ ಆಯಿತು. ಈಗ ಜಗದ್ಗುರು ಆದ್ಮೇಲೆ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳು ಅಂತ ಅವ್ರನ್ನ ಕರಿತೀವಿ. ಆದರೆ ಇವತ್ತಿಗೂ ಸಿದ್ಧಲಿಂಗ ಜಗದ್ಗುರು ಅಂದ್ರೆ ಪ್ರಾಣದಂತೆ ಪ್ರೀತಿ ಮಾಡತಕ್ಕಂಥ ಜಗದ್ಗುರು ಯಾರಾದ್ರೂ ಇದ್ರೆ ಅದು ರಂಭಾಪುರಿ ಜಗದ್ಗುರು ಅನ್ನುವಂಥದ್ದನ್ನ ಬುಕ್ಕಾಂಬದಿಗೆ ಹೋದ್ರು ಅಂದ್ರೆ ಆ ಮಂಗಲ ಮೂರ್ತಿಗೆ ಸದಾಕಾಲ ನಮಸ್ಕಾರ ಮಾಡಿ ಪದೇ ಪದೇ ಮಂಗಳಾರತಿ ಮಾಡಿ ಅವರ ಆಶೀರ್ವಾದ ತೆಗೆದುಕೊಂಡು ಏನೇ ಮಾಡಿದ್ರು ಕೂಡ ಅವರ ಆಶೀರ್ವಾದ ಅನ್ನುವಂತ ಭಾವದ ಜಗದ್ಗುರು ಯಾರಾದ್ರೂ ಇದ್ರೆ ಅದು ರಂಭಾಪುರಿ ಜಗದ್ಗುರು ಅವರು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ, ಹಾಗಾಗಿ ಪಂಚಪೀಠಗಳಿಗೆ ಕಾಯಕಲ್ಪ ಕೊಟ್ಟು ಪಂಚಪೀಠಗಳ ರಾಜರ್ಷಿಯಾಗಿ ಇಡೀ ಜಗತ್ತಿಗೆ ಗುರುವಾಗಿ ಮೆರೆದಂತವರು ಉಜ್ಜಯಿನಿಯ ಮಹಾ ತಪಸ್ವಿ ಸಿದ್ಧಲಿಂಗ ಜಗದ್ಗುರು ಅನ್ನುವಂಥದ್ದು. ಇನ್ನೂ ಒಂದು ಮಾತನ್ನು ಹೇಳಲೇಬೇಕು. ನಮ್ಮ ಬಡಮಗಿಯ ಸ್ವಾಮಿಗಳದರೆ ನಮ್ಮ ಸಂತ ಪರಂಪರೆಯೊಳಗ ಶಿವಯೋಗಿ ಅನ್ನುವಂಥ ಪದವಿಯನ್ನು ಪಡೆದವರು ಬಹಳ ಕೆಲವು ಜನ ಸ್ವಾಮಿಗಳವರು. ಅದರಲ್ಲಿ ಪ್ರಮುಖವಾಗಿ ಯಡಿಯೂರಿನ ತೋಂಟದ ಶಿವಯೋಗಿಗಳು ಬರ್ತಾರ, ಅಥಣಿಯ ಶಿವಯೋಗಿಗಳು ಬರ್ತಾರ, ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು ಬರ್ತಾರ. ಆ ಎಲ್ಲರ ಸಾಲಿನೊಳಗ ಮುಂಚೂಣಿಯಲ್ಲಿ ನಿಲ್ತಕ್ಕಂಥ ಮತ್ತೊಬ್ಬ ಮಹಾನ್ ತಪಸ್ವಿ ಅಂದ್ರೆ ಉಜ್ಜಯಿನಿಯ ಸಿದ್ಧಲಿಂಗ ಶಿವಯೋಗಿಗಳವರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಯಾರೆಲ್ಲ ಆ ಮಹಾತ್ಮರ ಪುರಾಣವನ್ನ ಒಂದಿಡೀ ತಿಂಗಳ ಪರ್ಯಂತರವಾಗಿ ಶ್ರವಣ ಮಾಡಿದಿರಿ, ಆ ಸಿದ್ಧಲಿಂಗ ಜಗದರವರ ಆಶೀರ್ವಾದ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಪ್ರಾಪ್ತವಾಗಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಆಶೀರ್ವಾದ ಮಾಡುತ್ತಾ, ಕೇವಲ ಅವರ ನಾಮಸ್ಮರಣೆ ಮಾಡಿದರೆ ಸಾಕು, ಅವರದೊಂದು ಭಾವಚಿತ್ರವನ್ನ ನಿಮ್ಮ ಮನೆಯೊಳಗೆ ಇಟ್ಟುಕೊಂಡ್ರೆ ಸಾಕು. ಇವತ್ತಿಗೂ ಕೂಡ ಮಹಾರಾಷ್ಟ್ರದ ಬಹುತೇಕ ಪರಿಸರಗಳಲ್ಲಿ, ಬಹುತೇಕ ಭಾಗಗಳಲ್ಲಿ ಆ ಸಿದ್ಧಲಿಂಗ ಜಗದೊಳ ಭಾವಚಿತ್ರವನ್ನು ನೋಡುತ್ತೀವಿ. ಇವತ್ತು ಹೊಟ್ಟಿಗೆ ಮಠದ ಲಿಂಗೈಕ್ಯ ಚನ್ನವೀರ ಶಿವಾಚಾರ್ಯರು, ಬಹುಶಃ ನಮ್ಮ ಯೋಗಿ ರಾಜೇಂದ್ರ ಶಿವಾಚಾರ್ಯರಿಗಿಂತ ಹಿಂದಿರ್ತಕ್ಕಂಥವರು ಹೇಗಿದ್ರಪ್ಪ ಸಿದ್ಧಲಿಂಗ ಜಗದಳು ನಮ್ಮ ಚನ್ನವೀರ ಶಿವಾಚಾರ್ಯ ಅಂದ್ರೆ 2 ಶರೀರ ಒಂದು ಆತ್ಮದಂತೆ ಬದುಕಿದಂಥವ್ರು. ಇವತ್ತಿಗೂ ಕೂಡ ಹೊಟ್ಟಿಗೆ ಮಠ ಶ್ರೀಶೈಲ ಪೀಠದ ಶಾಖಾ ಮಠ ಆಗಿದ್ರು ಕೂಡ ಆ ಮಠದ
ಪ್ರಾತಃ ಕಾಲದ ಪ್ರಾರ್ಥನೆ ಯಾರಿಂದ ಶುರುವಾಗ್ತದೆ ಅಂದ್ರೆ ಸಿದ್ಧಲಿಂಗ ಜಗದ್ಗುರುವರ ಪ್ರಾರ್ಥನೆಯಿಂದ ಶುರುವಾಗ್ತದೆ. ಏನೇ ಕೆಲಸ ಮಾಡಿದ್ರು ಕೂಡ ಚನ್ನಿವರ ಶಿವಾಚಾರ್ಯ ಆಗ್ಲಿ, ಯೋಗಿ ರಾಜೇಂದ್ರ ಶಿವಾಚಾರ್ಯ ಆಗ್ಲಿ, ಸಿದ್ಧಲಿಂಗ ಜಗದ್ಗುರವರ ಹೆಸರಿನಿಂದನೇ ತಮ್ಮೆಲ್ಲ ಕಾರ್ಯಗಳನ್ನ ಪ್ರಾರಂಭ ಮಾಡಿದ್ರು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ, ಅಂತಹ ಪರಂಪರೆಯನ್ನು ಉಳ್ಳಂತಹ ಅನೇಕ ಮಠಗಳನ್ನ ಉದ್ಧರಿಸಿದಂತ ಮಹಾತ್ಮರು ಸಿದ್ಧಲಿಂಗ ಜಗದ್ಗುರು ಅನ್ನುವಂಥದ್ದು. ಬಹುಶಃ ಗಿರಪ್ ಮುತ್ಯಾರವರ ಹೃದಯದೊಳಗೆ ಸಿದ್ಧಲಿಂಗ ಜಗದ್ಗುರು ಬಂದು ಈ ವರ್ಷ ಉಜ್ಜಯಿನಿಯ ಆ ಮಹಾತಪಸ್ಸಿಯ ಪುರಾಣವನ್ನು ಹಚ್ಚಪ್ಪ ಅಂತ ಹೇಳಿರ್ಬೇಕು ಅನ್ನಿಸ್ತದ. ಬಹಳ ಚಂದ ಶ್ರದ್ಧೆಯಿಂದ ಆ ಪುರಾಣವನ್ನ ಇಲ್ಲಿ ಹಚ್ಚಿದ್ದಾರೆ. ಬಹುಶಃ ಕಳೆದ 24 ವರ್ಷಗಳಿಂದ ಪುರಾಣ ಪ್ರವಚನವನ್ನ ನಡೆಸ್ತಕ್ಕಂಥ ಒಬ್ಬ ಸದ್ಭಕ್ತ ಶಿರೋಮಣಿ ಯಾರಾದ್ರೂ ಇದ್ರೆ ಅದು ಗಿರಪ್ಪ ಮುತ್ಯ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೇವೆ. ಕೇವಲ ಆ ಜಗದ್ಗುರು ಪುರಾಣ ಹಚ್ಚಲಿಲ್ಲ, ಮಂಗಲ ಸಮಾರಂಭಕ್ಕೆ ಅದೇ ಪೀಠದ ಜಗದ್ಗುರವರನ್ನ ಕರೆಸಿ ಎಷ್ಟು ಹೊತ್ತಾದ್ರೂ ಕೂಡ ಕಾದು ಉತ್ಸವವನ್ನು ನೆರವೇರಿಸಿ ಇಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಡೆಸಿದಂತ ಕೀರ್ತಿ ಗಿರಪ್ಪ ಮುತ್ಯ ಅವರಿಗೆ ಸಲ್ತದ. ಅವರಿಗೆ ಸಾಥ್ ಕೊಟ್ಟು ಸೇವೆ ಮಾಡಿದ ಎಲ್ಲ ಭಕ್ತರಿಗೆ ಅನಂತ ಸನ್ಮಂಗಲಗಳನ್ನ ಈ ಸಂದರ್ಭದಲ್ಲಿ ಹಾರೈಸೋದಕ್ಕೆ ಬಯಸ್ತೇವೆ. ನಮ್ಮೆಲ್ಲರ ಮಠಾಧೀಶರ ಒಳಗ ಬಹುಶಃ ಒಬ್ಬೊಬ್ಬರು ಬಹಳ ಚಂದ ಮಾತನಾಡ್ತಾರೆ, ಆದ್ರೆ ಸಮಯದ ಮಹತ್ವವನ್ನು ಅರಿತು ಜಗದ್ಗುರುವರ ಮುಂದಿನ ಕಾರ್ಯಕ್ರಮಕ್ಕೆ ಅನುಕೂಲ ಮಾಡಿಕೊಡೋದಕ್ಕಾಗಿ ಅವರೆಲ್ಲರೂ ಕೂಡ ಸಮಯದಾನವನ್ನು ಮಾಡಿದ್ದಾರೆ. ಆ ಎಲ್ಲ ಮಠಾಧೀಶರಿಗೂ ಕೂಡ ಪೀಠದ ವಿಶೇಷ ಆಶೀರ್ವಾದ, ಶ್ರಾವಣ ಮಾಸದ ಪೂಜಾ ಫಲ ಅವರಿಗೆ ಪ್ರಾಪ್ತವಾಗ್ಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸೋದಕ್ಕೆ ಬಯಸ್ತೇವೆ. ನಮ್ಮ ಮಾದನಿ ಹಿಪ್ಪರ್ಗಾದ ಶ್ರೀಕಂಠ ದೇವರು ಅಂತ ಕರಿತಿದ್ವಿ, ಈಗ ಶಟಸ್ಥಲ ಬ್ರಹ್ಮಿ ಶಾಂತಿವೀರ ಶಿವಾಚಾರ್ಯರು ಅಂತೇಳಿ ಆಗಿದ್ದಾರೆ. ಬಹಳ ಒಳ್ಳೆ ಪ್ರವಚನಕಾರರು. ಹೋದ ವರ್ಷ ರಂಭಾಪುರಿ ಮಹಾಪೀಠದಲ್ಲಿ ರೇಣುಕ ವಿಜಯ ಪುರಾಣ ಪ್ರವಚನವನ್ನು ಮಾಡಿ ಬಂದರು. ಆ ನಂತರದೊಳಗೆ ಇವತ್ತು ಈ ವರ್ಷ ಸಿದ್ಧಲಿಂಗ ಜಗದ್ಗುರುವರ ಪುರಾಣ ಪ್ರವಚನವನ್ನು ಬಹಳ ಅತ್ಯದ್ಭುತವಾಗಿ ನಿಮ್ಮೆಲ್ಲರಿಗೂ ಕೂಡ ತಿಳಿಯಪಡಿಸಿದ್ದಾರೆ. ಅವರ ಮುಂದಿನ ಭವಿಷ್ಯ ಶ್ರೇಷ್ಠ ಪ್ರವಚನಕಾರದ ಎಲ್ಲ ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯ ಅವರಿಗೆ ವೃದ್ಧಿಯಾಗ್ಲಿ, ಅಭಿವೃದ್ಧಿಯಾಗ್ಲಿ. ಹೀಗೆ ಅವರ ಆ ಪ್ರವಚನದ ಓತಪ್ರೋತದ ಆ ಸಾಗುವಿಕೆ ನಿರಂತರವಾಗಿ ನಡೆದುಕೊಂಡು ಬರಲಿ ಅನ್ನುವಂಥ ಮಾತನ್ನ ಅವರಿಗೆ, ನಮ್ಮ ಕವಿ ಕಲಾವಿದರಿಗೆ, ಗವಾಯಿಗಳಿಗೆ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾ, ನಮ್ಮ ಗದಗೈನವರು ಕೂಡ ಪ್ರವಚನಕಾರರು ಆದರೂ ಅವರಿಗೆ ಒಂದು ಇವತ್ತಿನ ಸಭಾ ಸಂಚಾಲನೆಯ ಕಾರ್ಯವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಮತ್ತಂತ ಎಲ್ಲರಿಗೂ ಕೂಡ ಶುಭವಾಗಲಿ, ಸನ್ಮಂಗಲವಾಗಲಿ ಎನ್ನುವಂತ ಮಾತನ್ನ ಆಶೀರ್ವಾದ ಮಾಡುತ್ತಾ, ಉತ್ಸವದಲ್ಲಿ ಭಾಗಿಯಾದಂತ ನಿಮ್ಮೆಲ್ಲರಿಗೂ, ಈಗ ಬಂದು ಅತ್ಯಂತ ಶಾಂತಿ ಸಹನೆಯಿಂದ ಕೂತಂತ ನಿಮ್ಮೆಲ್ಲರಿಗೂ ಆ ಭಗವಂತ ಆಯುಷ್ಯ ಆರೋಗ್ಯ ಭಾಗ್ಯವನ್ನ ಕೊಟ್ಟು ಕಾಪಾಡ್ಲಿ ಅನ್ನುವಂಥ ಮಾತನ್ನು ಹಾರೈಸಿ, ನಮ್ಮ ಶಿವಶರಣಪ್ಪ ಸೀರಿಯವರಾಗಲಿ, ಗುರುನಂಜಯ ಸ್ವಾಮಿ ಆಗಲಿ ಎಲ್ಲರೂ ಕೂಡ ಸೇವೆ ಮಾಡತಕ್ಕಂಥವ್ರು. ಆ ಶಿವಶರಣಪ್ಪ ಸೀರಿ ದಂಪತಿಗಳವರು ಬಂದಿದ್ದಾರೆ, ಅವರಿಗೂ ಕೂಡ ಒಳ್ಳೆಯದಾಗ್ಲಿ ಅನ್ನುವಂಥ ಮಾತನ್ನು ಹಾರೈಸಿ, ನಮ್ಮ ಪುರಾಣಿಕ ಮಠದ ತಾಯಿಯವರು ಬಹುಶಃ ಈ ಪುರಾಣ ಹಚ್ಚಬೇಕಾದ್ರೆ ಪುಸ್ತಕ ತಂದು ಕೊಡೋದು, ಗ್ರಂಥ ತರಿಸೋದು, ಪೀಠದಿಂದ ಪುರಾಣ ಗ್ರಂಥ ತರಿಸೋದು, ಎಲ್ಲ ಕಾರ್ಯಗಳಿಗೆ ಅವರು ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ಒಟ್ಟಾರೆಯಾಗಿ ಅವರಿವರನ್ನದೇ ಎಲ್ಲರಿಗೂ ಕೂಡ ಆ ಭಗವಂತ ಒಳ್ಳೆಯದನ್ನ ಮಾಡಲಿ. ನಿಮ್ಮೆಲ್ಲರ ಬದುಕಿನೊಳಗೆ ಸುಖ, ಸಂಪತ್ತು, ಆಯುಷ್ಯ, ಆರೋಗ್ಯ, ಭಾಗ್ಯ ವೃದ್ಧಿಯಾಗ್ಲಿ, ಮಕ್ಕಳಿಗೆಲ್ಲ ವಿದ್ಯಾಬುದ್ಧಿ ಪ್ರಾಪ್ತ ಆಗ್ಲಿ ಅನ್ನುವಂಥ ಮಾತನ್ನ ಆಶೀರ್ವಾದ ಮಾಡ್ತಾ, ನೀವೆಲ್ಲರೂ ಕೂಡ ಸಮಯಾವಕಾಶವನ್ನು ಮಾಡಿಕೊಂಡು ಉಜ್ಜಯಿನಿ ಪೀಠಕ್ಕೆ ಬರ್ರಿ. ಇಲ್ಲಿಂದ ನೇರವಾಗಿ ಬಸ್ ಅದ, ಸ್ತ್ರೀ ಶಕ್ತಿ ಯೋಜನೆಯ ಲಾಭವನ್ನು ಕೂಡ ಪಡ್ಕೋಬಹುದು. ಹೆಣ್ಮಕ್ಳಿಗೆಲ್ಲ ಫ್ರೀ ಅದ. ಚಿಂಚೋಳಿಯಿಂದ ಉಜ್ಜನಿಗೆ ಬಸ್ ಬರ್ತದ. ನೇರವಾಗಿ ಬಂದು ಸಿದ್ಧಲಿಂಗಜ್ಜನ ಆ ಲಿಂಗೈಕ್ಯ ಸಾಮರಸ್ಯದ, ಲಿಂಗಾಂಗ ಸಾಮರಸ್ಯದ ಗದ್ದಿಗೆ ದರ್ಶನ ಮಾಡಿಕೊಂಡು ನಿಮ್ಮೆಲ್ಲ ಕಷ್ಟಗಳನ್ನ ಇನ್ನೂ ದೂರ ಮಾಡಿಕೊಡ್ರಿ ಅನ್ನುವಂಥ ಮಾತನ್ನು ತಿಳಿಯಪಡಿಸಿ, ಮತ್ತೊಮ್ಮೆ ಸರ್ವರಿಗೂ ಕೂಡ ಮಂಗಲವನ್ನು ಹಾರೈಸಿ ನಮ್ಮ ಆಶೀರ್ವಚನ ಸಂದೇಶವನ್ನ ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಿವಂ ಭೂಯಾತ್.